ಇವತ್ತು ತುಂಬಾ ಎಕ್ಸೈಟಿಂಗ್ ಇದೆ ಸರ್. ನಾನು ಬಳ್ಳಾರಿ, ನೀವು ಬಳ್ಳಾರಿ. ಇದು ಪ್ರಾಪರ್ ಬಳ್ಳಾರಿ ಲೋಕಲ್ ಪಾಡ್ಕಾಸ್ಟ್. ವಿಂಟರ್ ಸೀಸನ್ ಅಲ್ಲಿ ನಮಗೆ ಗಾಡಿ ಸ್ಟಾರ್ಟ್ ಆಗೋದು ಎಷ್ಟು ಕಷ್ಟನೋ ಅದೇ ತರ ಲಂಗ್ ಪ್ರಾಬ್ಲಮ್ಸ್ ವಿಂಟರ್ ಅಲ್ಲಿ ತುಂಬಾ ಕಾಮನ್ ಅಂತ ಕೇಳ್ತೀವಿ. ಈ ವಿಂಟರ್ ಸೀಸನ್ ಗೆ ಈ ಲಂಗ್ಸ್ ಗೆ ಕನೆಕ್ಷನ್ ಯಾವ ತರ ಅಂತೀರಾ? ವಿಂಟರ್ ಅಲ್ಲಿ ಮೋರ್ ನಂಬರ್ ಆಫ್ ಪೀಪಲ್ ವಿಲ್ ಗೆಟ್ ಎಕ್ಸ್ಪೋಸ್ ಟು ಬ್ಯಾಕ್ಟೀರಿಯಾ. ಇಸ್ ದೇರ್ ಎನಿಥಿಂಗ್ ರಿಲೇಟೆಡ್ ಟು ಏಜ್ ಅಂಡ್ ದ ಆಸ್ತಮಾ? ಇಲ್ಲ, ಆಸ್ತಮಾ ಕ್ಯಾನ್ ಟ್ರಿಗರ್ ಅಟ್ ಎನಿ ಏಜ್. ಟುಡೇಸ್ AQI ಅಂತ ಸರ್ಚ್ ಮಾಡ್ಬೇಕಾ? ಡಸ್ ಇಟ್ ರಿಯಲಿ ಕಾಸಸ್ ಪ್ಯಾನಿಕ್ ಟು ಎ ಪರ್ಸನ್? ಯಾ, ಡೆಫಿನೆಟ್ಲಿ ಪ್ಯಾನಿಕ್ ಬರುತ್ತೆ. ಅಂಡ್ ಎವ್ರಿ ಡೇ ಚೆಕಿಂಗ್ ಇಂದ ನಥಿಂಗ್ ವಿಲ್ ಬಿ ಚೇಂಜ್. ರೀಸೆಂಟ್ ಆಗಿ ಅಬ್ರಾಡ್ ಅಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್ ಸ್ನೋರಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಹಸ್ಬೆಂಡ್ ದೇ ಹ್ಯಾವ್ ಗಿವನ್ ಡಿವೋರ್ಸ್. ಸ್ನೋರಿಂಗ್ ತುಂಬಾ ಸೀರಿಯಸ್ ಡಿಸೀಸ್, ಬಟ್ ಏನಂದ್ರೆ ಸ್ಯಾಡ್ಲಿ ಯಾರಿಗೂ ಗೊತ್ತಿಲ್ಲ. ಅಂಡ್ ಇನ್ನೊಂದು, ನಾವು ಹೇಳಕ್ ಹೋದ್ರೆ ಪೇಷಂಟ್ಸ್ ನಮ್ಮನ್ನೇ ಒಂಥರ ನೋಡ್ತಾರೆ. ವ್ಯಾಕ್ಸಿನೇಷನ್ ಅಂಡ್ ಈ ಕಾರ್ಡಿಯಕ್ ಅರೆಸ್ಟ್ ಆಗ್ತಾ ಇದೆಯಲ್ವಾ, ಇಟ್ ಈಸ್ ಜಸ್ಟ್ ಎ ಇನ್ಸಿಡೆಂಟ್, ಇಟ್ ಈಸ್ ನಾಟ್ ಎ ಫ್ಯಾಕ್ಚುಯಲ್ ಥಿಂಗ್. ಬಟ್ ಹಿಸ್ಟ್ರಿ ತಗೊಂಡ್ರೆ ಬರೀ ವ್ಯಾಕ್ಸಿನೇಷನ್ ಒಂದೇ, ಇಟ್ ವಿಲ್ ಬಿ ಪಾಯಿಂಟಿಂಗ್ ಔಟ್ ಟುವರ್ಡ್ಸ್ ದಿ ವ್ಯಾಕ್ಸಿನೇಷನ್, ಬಟ್ ದೇರ್ ಇಸ್ ನೋ ಸ್ಟಡಿ ಆರ್ ಎನಿಥಿಂಗ್ ಟು ಬಿಲೀವ್ ದಟ್ ವ್ಯಾಕ್ಸಿನ್ ಹಸ್ ಕಾಸ್ಡ್ ಇಟ್. ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಯುವರ್ ಲಂಗ್ ಡಾಕ್ಟರ್. ನಾನು ನಿಮ್ಮ ಲಂಗ್ ಡಾಕ್ಟರ್ ಅಖಿಲ್ ರಾವ್, ಪಲ್ಮನಾಲಜಿಸ್ಟ್, ಗಜೇಂದ್ರ ಚೆಸ್ಟ್ ಅಂಡ್ ಮೆಟರ್ನಿಟಿ ಸೆಂಟರ್, ಬಳ್ಳಾರಿ. This is Dr. Chandrasekhar, MD physician, diabetologist, working at ಶ್ರೀದೇವಿ ಕ್ಲಿನಿಕ್, ದೇವಿನಗರ್, ಬಳ್ಳಾರಿ. ಸೊ ಇವತ್ತು ತುಂಬಾ ಎಕ್ಸೈಟಿಂಗ್ ಇದೆ ಸರ್. ನಾನು ಬಳ್ಳಾರಿ, ನೀವು ಬಳ್ಳಾರಿ, ಇಬ್ರು ಲೋಕಲ್. ಇದು ಪ್ರಾಪರ್ ಬಳ್ಳಾರಿ ಲೋಕಲ್ ಪಾಡ್ಕಾಸ್ಟ್ ಸರ್. ಯಾವಾಗ್ಲೇ ನಮ್ ವಿವರ್ಸ್ ನಮ್ಮಲ್ಲಿ ನೋಡಿರ್ತಾರೆ ಸಪರೇಟ್ ಆಗಿ. ಇವಾಗ ಇಬ್ಬರನ್ನ ಒಂದೇ ಸತಿ ನೋಡೋದು ಐ ಥಿಂಕ್ ಸ್ವಲ್ಪ ಜನಕ್ಕನ ಎಕ್ಸೈಟ್ಮೆಂಟ್ ಕಾಸ್ ಮಾಡ್ಬೋದು. ಸೊ ನಾವು ಬಳ್ಳಾರಿ, ನೀವು ಬಳ್ಳಾರಿ, ಇಬ್ರು ಒಂದ್ ಆಸ್ ಅ ಪಲ್ಮನಾಲಜಿಸ್ಟ್, ಆಸ್ ಅ ಫಿಸಿಷಿಯನ್, ಐ ಥಿಂಕ್ ಇಬ್ಬರನ್ನ ಡಿಫ್ರೆಂಟ್ ಆಗಿ ನೋಡಿರ್ತಾರೆ ವ್ಯೂವರ್ಸ್. ಇವತ್ತು ಒಂದೇ ಪಾಡ್ಕಾಸ್ಟ್ ಅಲ್ಲಿ ಇಬ್ಬರನ್ನ ನೋಡ್ತಾ ಇದ್ದಾರೆ. ಐ ಥಿಂಕ್ ಬಳ್ಳಾರಿ ಪೀಪಲ್ ವಿಲ್ ಎಂಜಾಯ್ ದಿಸ್ ಪಾಡ್ಕಾಸ್ಟ್. ಸೊ ನಿಮ್ ಮನೆಯಲ್ಲಿ ಬುಲೆಟ್ ನೋಡಿದ್ವಿ, ಹೌದಾ? ಸೊ ಈ ವಿಂಟರ್ ಸೀಸನ್ ಅಲ್ಲಿ ಗಾಡಿ ಸ್ಟಾರ್ಟ್ ಆಗೋದು ತುಂಬಾ ಕಷ್ಟ, ಹೌದಾ? ಸೊ ಈ ವಿಂಟರ್ ಸೀಸನ್ ಅಲ್ಲಿ ನಮಗೆ ಗಾಡಿ ಸ್ಟಾರ್ಟ್ ಆಗೋದು ಎಷ್ಟು ಕಷ್ಟನೋ ಅದೇ ತರ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್, ಲಂಗ್ ಪ್ರಾಬ್ಲಮ್ಸ್ ವಿಂಟರ್ ಅಲ್ಲಿ ತುಂಬಾ ಕಾಮನ್ ಅಂತ ಕೇಳ್ತೀವಿ. ಅದೇ ಗಾಡಿ ಸಮ್ಮರ್ ಅಲ್ಲಿ ಇದ್ರೆ ಈಸಿ ಒನ್ ಕಿಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ವಿಂಟರ್ ಸೀಸನ್ ಗೆ ಈ ಲಂಗ್ಸ್ ಗೆ ಕನೆಕ್ಷನ್ ಯಾವ ತರ ಅಂತೀರಾ? ವಿಂಟರ್ ಸೀಸನ್ ಲಂಗ್ಸ್ ಮೇಲೆ ಡೆಫಿನೆಟ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇವಾಗ ಒಂದು ಪೈಪ್ ಇರುತ್ತೆ. ಪೈಪ್ ಹೊಸದು, ನ್ಯೂ ಇದ್ದು, ಒಳ್ಳೆ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿ ವಾಟರ್ ಫ್ಲೋ ಆಗುತ್ತೆ. ಅದೇ ಹಳೆ ಪೈಪ್ ಇಲ್ಲಿ ಎಲ್ಲ ವಾಲ್ ಎಲ್ಲ ವೀಕ್ ಆಗ್ಬಿಟ್ರೆ ಈಗಿನ ಅದು ಕೊಲ್ಯಾಪ್ಸ್ ಆದಾಗ ವಾಟರ್ ಸರಿ ಬರಲ್ಲ. ಇದು ಕಾನ್ಸೆಪ್ಟ್. ಓಕೆ, ಸೇಮ್ ಥಿಂಗ್ ನಮ್ಮ ಏರ್ವೇಸ್ ಅಲ್ಲಿ ಯಾವಾಗಾದ್ರೆ ಇಫ್ ಏರ್ವೇಸ್ ಆರ್ ಹೆಲ್ತಿ, ಪ್ರಾಪರ್ ಇದ್ರೆ ಬ್ರೀತಿಂಗ್ ಚೆನ್ನಾಗಿರುತ್ತೆ, ಉಸಿರು ಚೆನ್ನಾಗಿ ಆಡುತ್ತೆ, ನೋ ಸಿಂಪ್ಟಮ್ಸ್. ಈ ಕೋಲ್ಡ್ ವೆದರ್ ಏನಿದೆನೋ ಇದೊಂದು ಟ್ರಿಗರ್. ಸೊ ಇಟ್ ವಿಲ್ ಕಾಸ್ ದಿ ಏರ್ ಪೈಪ್ಸ್ ಟು ಕೊಲ್ಯಾಪ್ಸ್. ಓಕೆ, ಬ್ರಾಂಕೋಸ್ಪಾಸಮ್ ಅಂತೀವಿ. ಸೊ ಇದಾದಾಗ ಪೇಷಂಟ್ಗೆ ಕೆಮ್ಮು, ಬ್ರಾಂಕೋಸ್ಪಾಸಮ್ ಇಂಡ್ಯೂಸ್ಡ್ ಸಿಂಪ್ಟಮ್ಸ್ ಬರ್ತವೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮ್ಯೂಕಸ್. ಇಫ್ ಪೈಪಲ್ಲೆಲ್ಲ ಸಮ್ ಡರ್ಟ್ ಅವು ಇವು ಅಕ್ಯುಮುಲೇಟ್ ಆದ್ರೆ ಹೌ ವಾಟರ್ ಫ್ಲೋ ವಿಲ್ ಬಿ ಅಫೆಕ್ಟೆಡ್. ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ. ಈ ಮ್ಯೂಕಸ್ ಅನ್ನೋದು ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಪೇಷಂಟ್ ಮಲ್ಕೊಂಡ ತಕ್ಷಣ ಕೆಮ್ಮು ಬರೋದು, ದೀಸ್ ಸಿಂಪ್ಟಮ್ಸ್ ಆಲ್ ಪೇಷಂಟ್ ವಿಲ್ ಬಿ ಹ್ಯಾವಿಂಗ್. ವಿಂಟರ್ ಸೀಸನ್ ಈ ಮ್ಯೂಕಸ್, ಪೈಪ್ ಬ್ಲಾಕೇಜ್ ಅಂತ ಹೇಳ್ತೀರಲ್ಲ, ಅದು ಸಮ್ಮರ್ ಸೀಸನ್ ಅಲ್ಲಿ ಏನಕ್ಕೆ ಆಗೋದಿಲ್ಲ? ಹಂಗೇನಲ್ಲ. ಇವಾಗ ವಿಂಟರ್ ಸೀಸನ್ ಅಲ್ಲಿ ಜನರಲಿ ಇವಾಗ ಟೆಂಪರೇಚರ್ ಕಡಿಮೆ ಆದ್ರೆ ವಾಟರ್ ಕೂಡ ಸ್ವಲ್ಪ ಫ್ರೀಸ್ ಆಗುತ್ತೆ. ಹಂಗೆ ಒಂಥರ ನಮ್ಮ ಬಾಡಿಯಲ್ಲೂ ಮ್ಯೂಕಸ್, ಬಿಕಾಸ್ ಆಫ್ ದಿ ಕೋಲ್ಡ್ ಕ್ಲೈಮೇಟ್ ಅಂಡ್ ಆಲ್ ದಿ ದಿಸ್ ಸ್ಮಾಗ್ ಇಂದ ಸಮ್ ಡಸ್ಟ್ ಅಂಡ್ ಫಾಗ್ ವಿತ್ ಲಾಟ್ಸ್ ಆಫ್ ಮಾಯಿಶ್ಚರ್ ಅಂಡ್ ಆಲ್, ದೇ ವಿಲ್ ಅಕ್ಯುಮುಲೇಟ್ ಅಂಡ್ ಫಾರ್ಮ್ ಅ ಮ್ಯೂಕಸ್. ಓಕೆ, ಅಂದ್ರೆ ಈಗ ವಿಂಟರ್ ಅಲ್ಲಿ ಲಂಗ್ಸ್ ಅಫೆಕ್ಟ್ ಆಗುತ್ತೆ, ಸಮ್ಮರ್ ಅಲ್ಲಿ ಆಗಲ್ಲ ಅಂತಾನೆ ಆಲ್ಮೋಸ್ಟ್ ಹೇಳ್ತಾ ಇದ್ರ. ಅಂದ್ರೆ ಈಗ ಒಂದು ಇನ್ಫೆಕ್ಷನ್ ಗೆ ಬ್ಯಾಕ್ಟೀರಿಯಾಗೆ ಸಂಬಂಧ ಇದೆ. ಆಬ್ವಿಯಸ್ಲಿ ಒಂದು ಇನ್ಫೆಕ್ಷನ್ಗೆ ಓನ್ಲಿ ಸೀಸನ್ ಈಸ್ ರಿಲೇಟೆಡ್ ಟು ದಟ್ ಇನ್ಫೆಕ್ಷನ್, ಆರ್ ಬ್ಯಾಕ್ಟೀರಿಯಾ ಕೂಡ ಅದರಲ್ಲಿ ಎಷ್ಟು ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಇದೆ? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸೀಸನ್ ಸಂಬಂಧ ಇಲ್ಲ, ಯಾವಾಗನ ಆಗ್ಬೋದು. ಓಕೆ, ವೆನ್ ಎವರ್ ವಿ ಆರ್ ಎಕ್ಸ್ಪೋಸ್ ಟು ದ ಬ್ಯಾಕ್ಟೀರಿಯಾ, ಇಫ್ ಅವರ್ ಇಮ್ಯುನಿಟಿ ಇಸ್ ವೀಕ್, ನಾವು ಇನ್ಫೆಕ್ಷನ್ ಬರುತ್ತೆ. ಸೊ ವಿಂಟರ್ ಅಲ್ಲಿ ಮೋರ್ ನಂಬರ್ ಆಫ್ ಪೀಪಲ್ ವಿಲ್ ಗೆಟ್ ಎಕ್ಸ್ಪೋಸ್ ಟು ಬ್ಯಾಕ್ಟೀರಿಯಾ. ಅದಕ್ಕೆ ಏನ್ ರೀಸನ್ ಅಂತೀರಾ? ದೇಲ್ ಬಿ ಲೈಕ್ ಇವಾಗ ವಿಂಟರ್ ಅಲ್ಲಿ ಸಡನ್ಲಿ ಸಮ್ ಸ್ಪೈಕ್ಸ್ ಬರ್ತವೆ. ಓಕೆ, ದಟ್ ಸ್ಪೈಕ್ ಆಕ್ಚುಲಿ ಡಿಲೇ ನೋಡ ಆಗ್ಬೋದು. ಈ ಟೈಮ್ ಲೇಟ್ ವಿಂಟರ್ ಅಲ್ಲಿ, ವಿಂಟರ್ ಎಂಡಿಂಗ್ ಅಲ್ಲಿ ಬಂದಿದೆ. ಇದೇ ತರ ನಾವು ಕೋವಿಡ್ ಅಲ್ಲೂ ಅದೇ ಸ್ಪೈಕ್ ನಾವು ನೋಡಿರೋ. ಸೊ ವಾಟ್ ಐ ಫೀಲ್ ಇಸ್ ದಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೀಸನ್, ಬ್ಯಾಕ್ಟೀರಿಯಲ್ ವಿಲ್ ಗೆಟ್ ಇನ್ಫೆಕ್ಟೆಡ್. ಬಟ್ ನಾವು
ಸೀಸನಲ್ ವೇರಿಯೇಷನ್ ನೋಡ್ಕೊಂಡ್ರೆ ಸ್ವಲ್ಪ ವಿಂಟರ್ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿ ನೋಡ್ತೀವಿ. ಈಗ ಪೈಪ್ ಕಾನ್ಸೆಪ್ಟ್ ನಾವು ವಿಂಟರ್ ಸೀಸನ್ ಅಲ್ಲಿ ಮ್ಯೂಕಸ್ ಥಿಕ್ ಆಗುತ್ತೆ ಅಂತ ನಾನು ಈಗ ಜಸ್ಟ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಈ ಒಂದು ವಿಂಟರ್ ಸೀಸನ್ ಅಲ್ಲ, ಒಂದು ನಾರ್ಮಲ್ ಒಂದು ಟೀನೇಜರ್ ಆಗ್ಲಿ, ಒಂದು ಕಿಡ್ ಆಗ್ಲಿ ಆಸ್ತಮಾ ಅಂತ ಡಯಾಗ್ನೋಸ್ ಆಗಿರುತ್ತೆ, ಅವ್ರ ಪೇರೆಂಟ್ಸ್ ತುಂಬಾ ವರಿಡ್. ಯಾಕಂದ್ರೆ ಇಟ್ ಇಸ್ ಎ ಒನ್ ಆಫ್ ದಿ ಲೈಫ್ ಥ್ರೆಟ್ನಿಂಗ್ ಡಿಸೀಸ್, ಬಿಕಾಸ್ ನೋ ಒನ್ ಈಸ್ ಅಟ್ ದ ಸ್ಕೂಲ್ ಆರ್ ನೋ ಒನ್ ಈಸ್ ಅಟ್ ದ ವರ್ಕ್ ಪ್ಲೇಸ್, ಸ್ಪೆಷಲಿ ಟೀನೇಜರ್ಸ್ ಕಿಡ್ಸ್. ಅವ್ರನ್ನ ಯಾವ ತರ ಒಂದು ಡೀಲ್ ಮಾಡ್ಬೇಕು ನಾವು? ಎಕ್ಸಸೈಸ್ ಇಂಡ್ಯೂಸ್ ಆಸ್ತಮಾ ಬರುತ್ತೆ ವೆನ್ ಬಾಡಿ ಇಸ್ ಇನ್ ಸ್ಟ್ರೆಸ್. ಸೇಮ್ ಥಿಂಗ್ ನಮ್ ಪೈಪ್ ಕಾನ್ಸೆಪ್ಟ್, ಪೈಪ್ಸ್ ಕ್ಲೋಸ್ ಆಗುತ್ತೆ, ಸಿಂಟಮ್ಸ್ ಬರ್ತವೆ. ಟು ಕಾಮನ್ ಪೀಪಲ್ ಅರ್ಥ ಮಾಡ್ಕೋಬೇಕಂದ್ರೆ ಓಕೆ ಫೈನ್. ಬಟ್ ಪೇರೆಂಟ್ಸ್ ವರಿ ಆಗೋದು, ಇವನ್ ನಾನು ಕೇಳಿನಿ ತುಂಬಾ ಪೇರೆಂಟ್ಸ್ ನಮ್ ಆಸ್ತಮಾ ಇದೆ, ಎಲ್ಲಿ ಎಕ್ಸಸೈಸ್ ಮಾಡ್ಸಲ್ಲ, ಏನ್ ಮಾಡ್ಸಲ್ಲ, ಆದ್ರೂ ಸಿಂಟಮ್ಸ್ ಬರುತ್ತೆ ಅಂತಾರೆ. ಬಟ್ ಅದು ಟೋಟಲಿ ರಾಂಗ್ ಅಪ್ರೋಚ್. ಆಸ್ತಮಾ ಕ್ಯಾನ್ ಬಿ ಸೀರಿಯಸ್ ವೆನ್ ದೇ ಆರ್ ನಾಟ್ ಬೀಂಗ್ ಟ್ರೀಟೆಡ್, ಬಟ್ ಆಸ್ತಮಾ ವೆನ್ ಇಟ್ ಇಸ್ ಬೀಂಗ್ ಟ್ರೀಟೆಡ್ ಅಂಡ್ ಕಂಟ್ರೋಲ್ಡ್ ಏನು ಪ್ರಾಬ್ಲಮ್ ಇಲ್ಲ. ದೇರ್ ಆರ್ ಪೀಪಲ್ ಹೂ ಆರ್ ರನ್ನಿಂಗ್ ಮ್ಯಾರಥಾನ್ಸ್. ಫಸ್ಟ್ ಆಫ್ ಆಲ್ ಪ್ರಾಪರ್ ಆಸ್ತಮಾ ಡಯಾಗ್ನೋಸಿಸ್ ಮಾಡಿ, ವಾಟ್ ಟೈಪ್ ಆಫ್ ಆಸ್ತಮಾ, ವಾಟ್ ಆರ್ ದಿ ಟ್ರಿಗರ್ಸ್, ಯಾಕೆ ಜಾಸ್ತಿ ಆಗ್ತಿದೆ, ಎವ್ರಿಥಿಂಗ್ ಒಂದೆಲ್ಲ ಅಸೆಸ್ಮೆಂಟ್ ಆದ್ಮೇಲೆ ವೆನ್ ವಿ ಸ್ಟಾರ್ಟ್ ಹಿಮ್ ಆನ್ ಇನ್ಹೇಲರ್, ದೇರ್ ವೋಂಟ್ ಬಿ ಎನಿ ಸಿಂಟಮ್ಸ್. ಅಂಡ್ ಪೇಷಂಟ್, ಇವನ್ ದ ಕಿಡ್ ಆರ್ ಎನಿ ಒನ್ ಕಿಡ್ ಆರ್ ಅಡಲ್ಟ್, ಪ್ರಾಪರ್ ರೆಗ್ಯುಲರ್ ಫಾಲೋಅಪ್ಸ್ ಅಲ್ಲಿ ಇದ್ದಾಗ ಎಕ್ಸಾಸರ್ಬೇಷನ್ ರೇಟ್ ಇಸ್ ವೆರಿ ಲೋ. ಈ ಕಿಡ್ಸ್ ಅಲ್ಲಿ ಸ್ಪೆಷಲಿ ಈಗ ಎಕ್ಸಸೈಸ್ ಇಂಡ್ಯೂಸ್ ಆಸ್ತಮಾ ಅಂತ ನೀವು ಹೇಳಿದ್ರಲ್ವಾ, ಈಗ ಸಪೋಸ್ ಒಂದು ಕಿಡ್ ಒಂದು ಫುಡ್ಗೆ ಎಕ್ಸ್ಪೋಸ್ ಆಗಿದೆ, ಇಲ್ಲಾಂದ್ರೆ ಒಂದು ಆಕ್ಟಿವಿಟಿಗೆ ಎಕ್ಸ್ಪೋಸ್ ಆಗಿದೆ, ಅದು ಏನಾದ್ರೂ ಸ್ಪೆಸಿಫಿಕ್ ಆಗಿ ಪರಿಣಾಮ ಬೀರುತ್ತಾ ಆಸ್ತಮಾಗೆ ರಿಲೇಟೆಡ್? ಸಿ ಅಗೇನ್ ಮತ್ತೆ ಇಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ಗೆಟಿಂಗ್ ಎಕ್ಸ್ಪೋಸ್ ಟು. ಇದ್ರಲ್ಲಿ ಹೆಂಗಿರುತ್ತೆ, ಫುಡ್ ಅಂದಿರುತ್ತೆ, ಫುಡ್ ಬಗ್ಗೆ ಮಾತಾಡ್ತೇವೆ. ಸಪೋಸ್ ನಾನು ಒಂದ್ ಪರ್ಸನ್ ಹೇಳಿರ್ತೀನಿ ಸ್ವಲ್ಪ ಕೋಲ್ಡ್ ಐಟಮ್ಸ್ ಅವಾಯ್ಡ್ ಮಾಡ್ರಿ, ಮೊಸರು ಅವಾಯ್ಡ್ ಮಾಡ್ರಿ ಅಂತ. ಮೇ ಬಿ ಬಿಕಾಸ್ ಹಿಸ್ಟ್ರಿ ತಗೊಳುವಾಗ ಕರ್ಡ್ ತಿಂದಾಗ ಜಾಸ್ತಿ ಆಗಿದೆ, ಇಲ್ಲಾಂದ್ರೆ ಈ ಫುಡ್ ತಿಂದಾಗ ಜಾಸ್ತಿ ಆಗಿದೆ ಅಂತ ಅವ್ರು ಹೇಳಿರ್ತಾರೆ, ಮಲ್ಟಿಪಲ್. ಬಟ್ ಪೇಷಂಟ್ಸ್ ಏನ್ ಮಾಡ್ತಾರೆ, ದೇ ವಿಲ್ ಸ್ಟಾಪ್ ಈಟಿಂಗ್ ಎವ್ರಿ ಒನ್. ಆಸ್ತಮಾ ಅಂದ್ರೆ ಅಲರ್ಜಿ ಇದೆ ಅಂದ್ರೆ ದೇ ವಿಲ್ ಸ್ಟಾಪ್ ಈಟಿಂಗ್ ಹಾಫ್ ಆಫ್ ದಿ ಫುಡ್ಸ್. ಬಿಕಾಸ್ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಲರ್ಜಿ ಇದೆ, ಬಟ್ ಇಟ್ ವಿಲ್ ಬಿ ಇಂಡಿವಿಜುವಲ್ ಸ್ಪೆಸಿಫಿಕ್. ಲೈಕ್ ಯು ಮೈಟ್ ಬಿ ಅಲರ್ಜಿಕ್ ಟು ಸಮಥಿಂಗ್, ಐ ಮೈಟ್ ಬಿ ಅಲರ್ಜಿಕ್ ಟು ಸಮಥಿಂಗ್. ಸೊ ದಟ್ ಟ್ರಿಗರ್, ನೀವ್ ಹೇಳ್ದಂಗೆ ಪೋಲೆನ್ ಅಲರ್ಜಿ ಇರೋದು ಬೇರೆ ಇರುತ್ತೆ, ಅವ್ರಿಗೆ ಫುಡ್ ಇಂದ ಅಲರ್ಜಿ ಆಗಲ್ಲ. ಸಮ್ ವಿಲ್ ಬಿ ಅಲರ್ಜಿಕ್ ಟು ಡಸ್ಟ್, ಇನ್ನೊಬ್ಬರಿಗೆ ಜೆನೆಟಿಕ್ ಮೇಕಪ್ ಅಲ್ಲೇ ಇರ್ಬೋದು, ಇನ್ನೊಂದು ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ತಮಾ ಇರ್ಬೋದು. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ವೈ that person is getting repeated asthma attacks or why is getting this problem. ಇವಾಗ ಜಸ್ಟ್ ಹೇಳಿದ್ರಿ ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ತಮಾ ಅಂತ ಹೇಳಿದ್ರಲ್ವಾ, ಅಂದ್ರೆ ಒಂದು ಪೇರೆಂಟ್ ಒಂದು ಮಗುಗೆ ಶಾಪ ಅಂತೀರಾ? ಒಂದ್ಸತಿ ಆಸ್ತಮಾ ಅಂತ ಡಯಾಗ್ನೋಸ್ ಆದ್ಮೇಲೆ ಅವ್ರ ಆಕ್ಟಿವಿಟೀಸ್ ಆಗ್ಲಿ, ಇಲ್ಲಾಂದ್ರೆ ಫುಡ್ ಆಗ್ಲಿ, ಯಾವುದೇ ಒಂದು ಅದು ಪ್ರೊಟೆಕ್ಷನ್ ಅಂತೀರಾ, ಇಲ್ಲಾಂದ್ರೆ ಅವ್ರನ್ನ ಕನ್ಸರ್ನ್ ಮಾಡ್ತಾ ಇದಾರೆ ಅಂತ ಮಕ್ಕಳನ್ನ ಅನ್ಕೊಂತೀರಾ, ಏನಂತೀರಾ? ನೀವ್ ಹೇಳ್ದಂಗೆ ಶಾಪ ಅನ್ನೋ ವರ್ಡ್ ಐ ವಿಲ್ ಅಗ್ರಿ ಸರ್, ಬಿಕಾಸ್ ಪೇರೆಂಟ್ಸ್ ದೇ ಆರ್ ಲೈಕ್ ಪ್ರೊಟೆಕ್ಟಿವ್, ಓವರ್ ಪ್ರೊಟೆಕ್ಟಿವ್. ತಪ್ಪಂತ ಹೇಳಕ್ ಬರಲ್ಲ ಇಲ್ಲಿ, ನಾವು ಕೂಡ ಪೇರೆಂಟ್ಸ್ ತಪ್ಪ, ಯಾಕಂದ್ರೆ ಯಾರ ಮಗು ಅಂದ್ರೆ ಅವ್ರಿಗೆ ಇಷ್ಟ, ಭಯ ಇರುತ್ತೆ. ಬಟ್ ಅದರಲ್ಲಿ ಸ್ವಲ್ಪ ವಾಟ್ ಹ್ಯಾಸ್ ಟು ಬಿ ಡನ್, ಕರೆಕ್ಟ್ ಥಿಂಗ್ಸ್ ಏನ್ ಮಾಡ್ತಾವೋ ಸ್ವಲ್ಪ ಮಾಸ್ಕ್ ಆಗ್ಬಿಡ್ತವೆ. ಸೊ ರಿಸ್ಟ್ರಿಕ್ಟಿಂಗ್ ಅ ಕಿಡ್, ಅವನ್ನ ರಿಸ್ಟ್ರಿಕ್ಟ್ ಮಾಡಿದ್ರಾಗಿನ ವಾಟ್ ವಿಲ್ ಈ ಡೂ, ಲೈಕ್ ಈಸ್ ಬೀನ್ ಲೈಕ್ ಫ್ರೆಂಡ್ಸ್ ಹತ್ರ ಹೋಗಕ್ಕಾಗಲ್ಲ, ಸಮ್ ಸ್ಪೋರ್ಟ್ ಇದೆ, ಈ ಕಾಂಟ್ ಪ್ಲೇ, ಲೈಕ್ ಅವನ್ಗೆ ವಿ ಆರ್ ಲೈಕ್ ರಿಸ್ಟ್ರಿಕ್ಟಿಂಗ್ ಹಿಮ್. ಸೊ ವಾಟ್ ಪೇರೆಂಟ್ ಹ್ಯಾಸ್ ಟು ಡೂ, ಆಸ್ತಮಾ ಕಿಡ್ಸ್ ಅಲ್ಲಿ ಟೆಲ್ ಯು, ಒಂದು getting his diagnosis. Second, teaching him how to avoid the triggers. So diagnosis only will know why it's been happening, what is happening, everything. Second thing, parent has to teach the kid to avoid everything. This is, and third thing, parent has to stop taking decisions, let the doctor take decisions. I think this one should be seen by each and every parent. Yeah, definitely. Because illi kids will listen to the parents. Kids don't know. Kids will listen to the parents. So illi parent education is more important. So parents will, when parents teach that to the kids, it will be beneficial. ಸೊ ನಾನು ಯೂಶಲಿ ಕ್ಲಿನಿಕ್ ಅಲ್ಲಿ ಆಸ್ತಮಾ ಒಂದು ಪೇಷಂಟ್ ಬಂದ್ರೆ ಫಸ್ಟ್ ಕೇಳೋದು ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಇಲ್ಲ ಅಂತಾರೆ. ಸ್ವಲ್ಪ ಜನ ಇರ್ತಾರೆ. ನನ್ನ ಒಂದು ಸರ್ವೆ ಆರ್ ಜನರಲ್ ಸರ್ವೆ ಪ್ರಕಾರ 50 to more than 50% ಫ್ಯಾಮಿಲಿ ಹಿಸ್ಟ್ರಿ ಫಾರ್ ಬ್ರಾಂಕಿಯಲ್ ಆಸ್ತಮಾ ಇಸ್ ನೆಗೆಟಿವ್. ಇದು ಯಾವ ತರ ನೀವು ಒಂದು ಕನ್ವಿನ್ಸಿಂಗ್ ಆಗಿ ಹೇಳ್ಬೋದು? ಓಕೆ, ಆಸ್ತಮಾ ಅಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ನಾವು ಕೇಳ್ತೀವಿ, ಬಟ್ ಅದು ಒಂದೇ ಫ್ಯಾಕ್ಟರ್ ಅಲ್ಲ. ಸೊ ಫ್ಯಾಮಿಲಿ ಹಿಸ್ಟ್ರಿ ಪ್ಲೇಸ್ ಎ ರೋಲ್, ಜೆನೆಟಿಕ್ಸ್ ಪ್ಲೇ ಎ ರೋಲ್. ಸೊ ನಮ್ಗೆ ಹೆಂಗಾದ್ರೆ ಈ ಒಂದು ಟ್ರಯಡ್ ಇರುತ್ತೆ, ಏಜೆಂಟ್ ಹೋಸ್ಟ್ ರಿಲೇಶನ್ಶಿಪ್. ಸೊ ಇಲ್ಲಿ ಏಜೆಂಟ್ ಅಂದ್ರೆ ಒಂದು ಬ್ಯಾಕ್ಟೀರಿಯಾನೋ ಧೂಳೋ ಏನೋ ಒಂದು, ಸೊ ಬರೋದು. ಹೋಸ್ಟ್ ಅಂದ್ರೆ ನಮ್ ಬಾಡಿ, ಓಕೆ, ಅಂಡ್ ಎನ್ವಿರಾನ್ಮೆಂಟ್. ಆ ಎನ್ವಿರಾನ್ಮೆಂಟ್ ಅಲ್ಲಿ ಜೆನೆಟಿಕ್ಸ್ ಅಂದ್ರೆ ಅದ್ ಬಂದಾಗ ನಮ್ ಬಾಡಿ ಹೆಂಗ್ ರಿಯಾಕ್ಟ್ ಆಗೋದು, ಜೆನೆಟಿಕ್ಸ್ ರಿಯಾಕ್ಟ್ ಆಗುತ್ತೆ. ಜೆನೆಟಿಕ್ಸ್ ವಿಲ್ ಡಿಕ್ಟೇಟೆಡ್. ಅಂದ್ರೆ ಈ ಜೆನೆಟಿಕ್ಸ್ ಅಲ್ಲಿ ನನ್ಗೆ ಇನ್ನೊಂದು ಸ್ಮಾಲ್ ಡೌಟ್ ಇದೆ. ಈಗ ಒಂದು ಏಜೆಂಟ್ ಹೋಸ್ಟ್ ಎನ್ವೈರನ್ಮೆಂಟ್, ಈ ಏಜೆಂಟ್ ನಾನು
ಬ್ರಾಂಕಿಯಲ್ ಆಸ್ತಮಾ ಲೆಸ್ ದ್ಯಾನ್ 15 ಇಯರ್ಸ್ ನೋಡಿದ್ದೇನೆ, ಮೋರ್ ದೆನ್ 40 ಇಯರ್ಸ್, ಮೋರ್ ದೆನ್ 60 ಇಯರ್ಸ್. ಇಸ್ ದೇರ್ ಎನಿಥಿಂಗ್ ರಿಲೇಟೆಡ್ ಟು ಏಜ್ ಅಂಡ್ ದ ಆಸ್ತಮಾ? ಇಲ್ಲ, ಆಸ್ತಮಾ ಕ್ಯಾನ್ ಟ್ರಿಗರ್ ಅಟ್ ಎನಿ ಏಜ್. ಸ್ವಲ್ಪ ಜನ ಚೈಲ್ಡ್ಹುಡ್ ಆಸ್ತಮಾ ಇರುತ್ತೆ, ಲೇಟ್ ಆನ್ಸೆಟ್ ಆಸ್ತಮಾ ಅಂತೀವಿ. ಸೊ ಅಟ್ ಎನಿ ಏಜ್ ಆಸ್ತಮಾ ಕ್ಯಾನ್ ಬಿ ಟ್ರಿಗರ್ಡ್. ಸೊ ದರ್ ಇಸ್ ನೋ ಸ್ಪೆಸಿಫಿಕ್ ರೂಲ್. ಅಂದ್ರೆ ಈಗ ಅಲರ್ಜಿ ಆಗ್ಲಿ, ಇನ್ಫೆಕ್ಷನ್ ಆಗ್ಲಿ, ಈಗ ಅಲರ್ಜಿ ಇದ್ರೆ ಮಾಸ್ಕ್ ಹಾಕೊಳ್ಳೋದಿದೆ, ಇನ್ಫೆಕ್ಷನ್ ಆಗಿದ್ರೆ ಒಂದು ಆಂಟಿ ವೈರಲ್, ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿಬಯೋಟಿಕ್ ನ ತಗೊಂತೀವಿ. ಹ್ಮ್. ಅದೇ ತರ ಜೆನೆಟಿಕ್ಸ್ ಇಂದ ಎಸ್ಕೇಪ್ ಆಗ್ಬೋದಾ? ಇಲ್ಲ, ಇವಾಗ ನೀವು ಜನರಲಿ ಪೇರೆಂಟ್ಸ್ ಪ್ರಾಪರ್ಟಿ ಎಲ್ಲ ತಗೊಂತೀವಿ. ಸೊ ಪ್ರಾಪರ್ಟಿ ಬಂದಾಗ ಇದು ತಗೊಳಲ್ಲ ಅಂದ್ರೆ ಆಗಲ್ಲ. ಸೊ ಹಂಗೆ. ಅದು ಸೊ ಜೆನೆಟಿಕ್ಸ್ ಇಲ್ಲಿ ನಾವ್ ಏನ್ ಮಾಡಕ್ಕಾಗಲ್ಲ. ಹಾರ್ಟ್ ಪ್ರಾಬ್ಲಮ್ ಇಲ್ಲದೆ ಇರೋ ಒಂದು ಮನುಷ್ಯರು, ಅಂದ್ರೆ ಒಂದು ಸ್ಮೋಕರ್ಸ್ ಆಗ್ಲಿ, ನಾನ್ ಸ್ಮೋಕರ್ಸ್ಗೆ ಆಯಾಸ ಅಂತ ಬರುತ್ತೆ. ಈಗ ಹಿಂದೆ ಆಸ್ತಮಾ ಅಂತ ನೋಡಿದ್ವಿ, ಅವ್ರು ಸ್ಮೋಕಿಂಗ್ ಮಾಡ್ತಾ ಇಲ್ಲ, ಅವ್ರನ್ನ ಆಸ್ತಮಾ ಅಂತ ನಾವು ಕನ್ಫರ್ಮ್ ಮಾಡ್ಬೇಕಾ, ಇಲ್ಲ ಬೇರೆ ಏನಾದ್ರೂ ಕಾಯಿಲೆ ಇರ್ಬೋದಾ? ಓಕೆ, ಇವಾಗ ಆಯಾಸ ಬಂದ ತಕ್ಷಣ ಎಲ್ಲರೂ ಹಾರ್ಟ್ ಪ್ರಾಬ್ಲಮ್ ಅನ್ಕೊಂತಾರೆ, ಇಲ್ಲಾಂದ್ರೆ ಲಂಗ್ ಪ್ರಾಬ್ಲಮ್ ಅನ್ಕೊಂತಾರೆ. ಫಸ್ಟ್ ಥಿಂಗ್ ಹಾರ್ಟ್ ಲಂಗ್ ನೋಡ್ಕೋಬೇಕು. ಅದಾದ್ಮೇಲೆ ಸ್ಮೋಕರ್ಸ್, ನೀವು ಕೇಳ್ದಂಗೆ ಸ್ಮೋಕರ್ಸ್ ಅಲ್ಲಿ ಆಯಾಸ ಬರೋದು ಬೇರೆ. ಯಾರಾದ್ರೆ ಸ್ಮೋಕಿಂಗ್ ಮಾಡಲ್ಲ ಅವ್ರಿಗೂ ಆಯಾಸ ಬರುತ್ತೆ, ಅದು ಬೇರೆ. ಹೆಂಗಂದ್ರೆ ಸಪೋಸ್ ಪೈಪ್ ಕಾನ್ಸೆಪ್ಟ್ ನಾವು ಸ್ಟಾರ್ಟಿಂಗ್ ಮಾತಾಡ್ದಂಗೆ, ಒಂದು ಪೈಪ್ ಇರುತ್ತೆ ಸರ್. ಇವಾಗ ಪೈಪ್ ಅಲ್ಲಿ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಸಪೋಸ್ ನಾವು ಪ್ರೆಸ್ ಮಾಡಿದ್ರೇನು ಎದರಿಂದನೋ ಆದಾಗ ವಾಟರ್ ಫ್ಲೋ ಅಫೆಕ್ಟ್ ಆಗುತ್ತೆ. ಓಕೆ, ಇದೊಂದು ಕಾನ್ಸೆಪ್ಟ್. ಇನ್ನೊಂದ್ ಕಡೆ ಪೈಪ್ ಏನು ಪ್ರೆಷರ್ ಇರಲ್ಲ ನಮ್ಗೆ, ಆ ಪೈಪ್ ಹಳೇದಾಗ್ಬಿಟ್ಟು ಫುಲ್ ವೀಕ್ ಆಗಿ ಸಣ್ಣ ಫುಲ್ ಒಂಥರ ಫ್ಲಾಪಿ ಒಂಥರ ಹೋಗ್ಬಿಟ್ಟಿರುತ್ತೆ. ಆದ್ರೂ ವಾಟರ್ ಕ್ವಾಲಿಟಿ, ನಾ ಪೈಪ್ ಇಂದ ವಾಟರ್ ಬರೋದು ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಈ ಚೆನ್ನಾಗಿರೋ ಪೈಪ್ ಪ್ರೆಷರ್ ಬಿದ್ರೆ ಅದು ಆಸ್ತಮಾ. ಟ್ರಿಗರ್ ಏನಾಗ್ಬೋದು, ಸಮ್ ಕೋಲ್ಡ್ ವೆದರ್ ಆರ್ ಎನಿಥಿಂಗ್. ಸೊ ಇದು ರಿವರ್ಸಿಬಲ್. ನಾವ್ ಈ ಪ್ರೆಷರ್ ತೆಗೆದ್ಬಿಟ್ರೆ ಕ್ವಾಲಿಟಿ ಆಫ್ ಪೈಪ್ ಚೆನ್ನಾಗಿರುತ್ತೆ, ಸೊ ಸಿಂಪ್ಟಮ್ಸ್ ಕಡಿಮೆ ಆಗ್ತವೆ. ಬಟ್ ಇಲ್ಲಿ ಈ ಕೆಟ್ಟೋಗಿರೋ ಪೈಪ್ ಅಂದೇನಲ್ಲ, ಇದು ಏನಂದ್ರೆ COPD ಅಂತೀವಿ. ಇದು ಯೂಶಲಿ ಲಾಂಗ್ ಟರ್ಮ್ ಸ್ಮೋಕಿಂಗ್. ಓಕೆ, ಸೊ ಇವ್ರಿಗೆ ಏನಾಗಿರುತ್ತೆ, ಪೈಪೇ ವೀಕ್ ಆಗಿರುತ್ತೆ. ಸೊ ನಾವ್ ಏನ್ ಪ್ರೆಷರ್ ಹಾಕೋದಿಲ್ಲ, ನಾರ್ಮಲಿ ಪೈಪ್ ವೀಕ್ ಆಗಿರುತ್ತೆ. ಸೊ ನಾವು ಸೈಡ್ ಏನ್ ಪ್ರೆಷರ್ ಹಾಕಿಲ್ಲ ಅಂದ್ರೆ ಅವ್ರ ಸಿಂಪ್ಟಮ್ಸ್ ಬರ್ತಾ ಇರ್ತವೆ. ಇದನ್ನ ಯಾವ ತರ ಒಂದು ಡಿಫ್ರೆನ್ಶಿಯೇಟ್ ಮಾಡೋದು? ಈಗ ನಮ್ಗೆ ಒಂದು ನಾಲೆಜ್ ಇದೆ ಇದು, ಬಟ್ ಕ್ಲಿನಿಕಲಿ ನೀವು ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಕ್ಲಿನಿಕ್? ಒಂದು ಬೇಸ್ಡ್ ಆನ್ ಹಿಸ್ಟ್ರಿ, ನಾವು ಕೇಳಿದಾಗ ಮಾತಾಡೋದ್ರಲ್ಲಿ ಅವ್ರು ಏನೇನ್ ಮಾಡಿರ್ತಾರೆ, ಎಷ್ಟು ಇಯರ್ಸ್ ಆಫ್ ಸ್ಮೋಕಿಂಗ್ ಏನು, ಇದ್ರಲ್ಲಿ ನಾವು ಇವಾಗಿರೋದೆಲ್ಲ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಸೊ ಇವಾಗ ಒಂದು ಸಿಂಪಲ್ ಟೆಸ್ಟ್, ಪಲ್ಮನರಿ ಫಂಕ್ಷನ್ ಟೆಸ್ಟ್, ಇದು ನೀವು ಕೂಡ ಅಲ್ಲ, ತುಂಬಾ ಹಳೆ ಟೆಸ್ಟ್. ಅದರಲ್ಲಿ ರಿವರ್ಸಿಬಿಲಿಟಿ ನೋಡ್ತೀವಿ. ಸೊ ನಾವು ಈ ಬ್ರಾಂಕೋಡೈಲೇಟರ್ ಅನ್ನ ಮೆಡಿಸಿನ್ ಕೊಡ್ತೀವಿ. ಎಲ್ಲರಿಗೂ ಗೊತ್ತು ಸಾಲ್ಬಿಟಮಾಲ್ ಅಂದ್ರೆ, ಆಸ್ತಲಿನ್ ಅಂದ್ರೆ ವಿಲೇಜಸ್ ಅಲ್ಲೂ ಎಲ್ಲರಿಗೂ ಗೊತ್ತು. ಸೊ ಆಸ್ತಲಿನ್ ಕೊಟ್ಟು ನೋಡಿದಾಗ ರಿವರ್ಸಿಬಿಲಿಟಿ ಇದ್ರೆ ಆಸ್ತಮಾ ಅಂತೀವಿ. ಯಾಕಂದ್ರೆ ಆ ಟ್ರಿಗರ್ ತೆಗ್ದಿವಿ, ಟ್ರಿಗರ್ ಹೋಗಿದೆ. ಸೊ ನಮ್ಗೆ ಅಲ್ಲಿ ಗ್ರಾಫ್ ಎಲ್ಲ ಜಾಸ್ತಿ ಆಗುತ್ತೆ. ಇಲ್ಲಿ COPD ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ವೀಕ್ ಆಗಿರುತ್ತೆ. ಸೊ ನಮ್ಗೆ ಅದು ರಿವರ್ಸ್ ಆಗಲ್ಲ, ಯಾಕಂದ್ರೆ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಏನಿಲ್ಲ, ನಾರ್ಮಲ್ ಇರೋ ಪೈಪೇ ಅಪಚಯ ಆಗುತ್ತೆ. ಅಂದ್ರೆ ಈ ಒಂದು ಟೆಸ್ಟ್ ಇಂದ ಎಷ್ಟೋ ಒಂದು ಡಯಾಗ್ನೋಸ್ಡ್ ಆಸ್ತಮಾ ಅಂತ ಜಸ್ಟ್ ಕ್ಲಿನಿಕಲಿ RMP ಡಾಕ್ಟರ್ ಆಗ್ಲಿ, ಲೇಮನ್ ಟರ್ಮ್ಸ್, ಐ ಥಿಂಕ್ ಇವು ನೀಟಾಗಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಪ್ರೋಗ್ನೋಸಿಸ್ ವೈಸ್ COPD ಪ್ರೋಗ್ನೋಸಿಸ್ ಡಿಫ್ರೆಂಟ್ ಇದೆ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಫೆಕ್ಟಿಂಗ್ ದ ಹಾರ್ಟ್, ಅಂದ್ರೆ ಹಾರ್ಟ್ಗೂ ಅಫೆಕ್ಟ್ ಆಗುತ್ತೆ. ಕಾರ್ಪರ್ನೆಲ್ ಅಂತ ನಾವು ಆಸ್ತಮಾ ಇಟ್ ಈಸ್ ಟೋಟಲಿ ನಾನ್ ಕಾರ್ಡಿಯಕ್ ಇಶ್ಯೂ. ಅಂದ್ರೆ ಒಂದು ಆಸ್ತಮಾ ಲಾಂಗ್ ಟರ್ಮ್ ಇಟ್ ಇಸ್ ರೆಸ್ಟ್ರಿಕ್ಟೆಡ್ ಟು ದ ಲಂಗ್ಸ್ ಓನ್ಲಿ, ಬಟ್ COPD ಇಟ್ ಅಫೆಕ್ಟ್ಸ್ ದ ರೈಟ್ ಸೈಡೆಡ್ ಆಫ್ ದಿ ಹಾರ್ಟ್. ಐ ಥಿಂಕ್ ಇದೊಂದು ಎಲ್ಲ ವ್ಯೂವರ್ಸ್ ನೋಡ್ಬೇಕು, COPD ಆಸ್ತಮಾ ಖಂಡಿತ ಒಂದು ಡಿಫ್ರೆನ್ಸ್ ಗೊತ್ತಾಗ್ಬೇಕು. ಇವಾಗ ನೀವು ಇದು ಹೇಳಿರಲ್ಲ ಸರ್, ಐ ವಾಂಟ್ ಟು ಒಂದ್ ಪಾಯಿಂಟ್ ಆಡ್ ಮಾಡ್ತೀನಿ. ಇನ್ಹೇಲರ್ ಸ್ಟಾರ್ಟ್ ಮಾಡ್ತೀವಿ, ಪೇಷಂಟ್ಸ್ ಮತ್ತೆ ಫಾಲೋ ಅಪ್ ಬರಲ್ಲ, ಅದೇ ಇನ್ಹೇಲರ್ ಯೂಸ್ ಮಾಡ್ತಾರೆ. ಸಪೋಸ್ COPD ಅಲ್ಲಿ ಇನಿಷಿಯಲಿ ಇನ್ಹೇಲರ್ ಅಲ್ಲಿ ವಿ ವುಡ್ ಹ್ಯಾವ್ ಆಡೆಡ್ ಸ್ಟಿರಾಯ್ಡ್ಸ್, ಬಟ್ ಆನ್ ನೆಕ್ಸ್ಟ್ ವಿಸಿಟ್ ಅಲ್ಲಿ ಸ್ಟಿರಾಯ್ಡ್ ತೆಗೆದು ಬಿಡ್ತೀವಿ, ವಿಲ್ ಪುಟ್ ಆನ್ ಅದರ್ ಮೆಡಿಸಿನ್. ಕಂಟಿನ್ಯೂಯೇಷನ್ ಫೇಸ್, ಬಟ್ ಅದೇ ಕಂಟಿನ್ಯೂ ಆಗುತ್ತೆ. ನೀವು ಹೇಳ್ದಂಗೆ ಎಲ್ಲೋ ಬೇರೆಯವ್ರು ಯಾರು ನೋಡಿರ್ತಾರೆ, ಒಂದ್ಸತಿ ಪ್ರಿಸ್ಕ್ರಿಪ್ಷನ್ ನೋಡ್ಬಿಟ್ಟು ಅದೇ ಹೇಳ್ಬಿಟ್ಟು ಯಾರು ಹೇಳಾರಂತ ಅವೇ ಕಂಟಿನ್ಯೂ ಮಾಡ್ತಾರೆ. ನಮ್ ಪ್ರಿಸ್ಕ್ರಿಪ್ಷನ್ ಎಲ್ಲಾ ಕಡೆ ತಿರುಗ್ತಾ ಇರುತ್ತೆ, ನೀವು ನೋಡಿರ್ತೀರಿ. ಸೊ ಅದು ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಸ್ಟಿರಾಯ್ಡ್ ಜಾಸ್ತಿ ಆದಾಗ ನಿಮೋನಿಯಾ ಡೆವಲಪ್ ಆಗುತ್ತೆ. ಸೊ ಈ ರಿಪೀಟೆಡ್ಲಿ ಅವ್ರು ಅಡ್ಮಿಟ್ ಆಗ್ತಾ ಇರ್ತಾರೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಹೌದು. ಸೊ ಇದೆಲ್ಲ ವ್ಯೂವರ್ಸ್ ಎಲ್ಲ ನೋಡ್ಬೇಕಾಗಿರೋ ಒಂದು ಟಾಪಿಕ್, ಆಸ್ತಮಾ COPD ಕ್ಲಿಯರ್ ಕಟ್ ಗೈಡ್ಲೈನ್ಸ್, ಆಮೇಲೆ ಅದಕ್ಕೆ ಆದ ಒಂದು ಗೋಲ್ಡ್ ಗೈಡ್ಲೈನ್ಸ್ ಇದೆ. ಅದಾದ್ಮೇಲೆ COPD ಗೆ ಗೋಲ್ಡ್ ಇದೆ, ಆಸ್ತಮಾಗೆ ಜೀನಾ ಇದೆ. ಸೊ ಐ ಥಿಂಕ್ ಈಚ್ ಅಂಡ್ ಎವ್ರಿ ಒನ್ ಶುಡ್ ನೋ ದ ಡಿಫರೆನ್ಸ್ ಬಿಟ್ವೀನ್ COPD and asthma. Yes.
ಸೊ ಈಗ ನೀವು ಸ್ಟಿರಾಯ್ಡ್ಸ್ ಅಂತ ಒಂದು ಹೇಳಿದ್ರಲ್ವಾ, ಇದರಲ್ಲಿ ಒಂದು ಸ್ಮಾಲ್ ಥಿಂಗ್ ಐ ವಾಂಟ್ ಟು ಆಸ್ಕ್. ಹ್ಮ್. ನಾವು RMP ಆಗ್ಲಿ, ಇಲ್ಲ ಅಂದ್ರೆ ಒಂದು ವಿಲೇಜ್ ಪ್ರಾಕ್ಟೀಷನರ್ ಆಗ್ಲಿ, ಆರ್ ನಾನು ರೀಸೆಂಟ್ ಆಗಿ ಟ್ರಾವೆಲ್ ಮಾಡಿದ್ದೆ ವಾರಣಾಸಿ, ಅದಾದ್ಮೇಲೆ ಕಾಶಿ ಆಗ್ಲಿ, ಅಲ್ಲಿ ದೇ ಆರ್ ಲೇಮನ್ ಪೀಪಲ್ ಹು ಆರ್ ಪ್ರಾಕ್ಟೀಸಿಂಗ್ ಮೆಡಿಕಲ್. ವಿ ಸಿ ಲಾಟ್ ಆಫ್ ಸ್ಟಿರಾಯ್ಡ್ ಅಂಡ್ ಆಲ್ಸೋ ಅನಾಲ್ಜೆಸಿಕ್, ಅಂದ್ರೆ ಒಂದು ಡೈಕ್ಲೋನ್ 0.5, ಆಮೇಲೆ ಒಂದು ಸ್ಟಿರಾಯ್ಡ್ ಒಂದು 0.5 ಫಿಕ್ಸ್ ಇಂಜೆಕ್ಟ್ ಮಿಕ್ಸ್ ಮಾಡಿಬಿಟ್ಟು IM ಕೊಟ್ಬಿಡ್ತಾರೆ. ಲಾಂಗ್ ಟರ್ಮ್ ಅಲ್ಲಿ ನಾನು ನೋಡಿದ್ದೀನಿ ಸೋ ಮೆನಿ ಎಫೆಕ್ಟ್ಸ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದಂತೂ ವೆರಿ ಕಾಮನ್ ಆಗ್ಬಿಟ್ಟಿದೆ ಸರ್. ಅದೊಂದು ಹೈಯರ್ ಇಂಜೆಕ್ಷನ್ಸ್. ನಾವು ಆಂಟಿಬಯೋಟಿಕ್ ಕೊಡ್ಬೇಕಂದ್ರೆಗಿನ ಕುತ್ಕೊಂಡು ಇವಾಗ ಸಪೋಸ್ ನಾವೇ ಡಿಸ್ಕಸ್ ಮಾಡ್ತೀವಿ, ಇಷ್ಟು ಕೊಡ್ಬೇಕಾ, ಎಷ್ಟು ಡೋಸ್ ಅಲ್ಲಿ ಕೊಡ್ಬೇಕು, ಕಿಡ್ನಿ ಏನಾಗುತ್ತೆ, ನಾವು ಒಂದ್ ಕೊಡ್ಬೇಕಂದ್ರೆಗಿನ ಒಂದು 10 ಮಿನಿಟ್ಸ್ ಎಷ್ಟೊಂದು ಡಿಸ್ಕಷನ್ ಮಾಡ್ತೀವಿ. ಡೆಫಿನೆಟ್ಲಿ. ಬಟ್ ಅದಕ್ಕಿಂತ ಹೈಯರ್ ಆಂಟಿಬಯೋಟಿಕ್ಸ್ ಅವ್ರು ಅಲ್ಲಿ ಮನೇಲಿ ಕೊಟ್ಬಿಡ್ತಿದ್ದಾರೆ. ಹೌದು. ಇದೊಂದು. ಇನ್ನೊಂದು ಸ್ಟಿರಾಯ್ಡ್ಸ್. ಸ್ಟಿರಾಯ್ಡ್ಸ್ ಏನನ ಇರ್ಲಿ, ಸ್ಟಿರಾಯ್ಡ್ಸ್ ಅವ್ರಿಗೆ TB ಇರುತ್ತೆ, ಸ್ಟಿರಾಯ್ಡ್ ಕೊಡ್ತಾರೆ. ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಒಂದು ಪೇಷಂಟ್ TB ಕೇಸ್, ಎವ್ರಿ ಡೇ ಬ್ರೆತ್ಲೆಸ್ನೆಸ್ ಆಗ್ತಿದೆ ಅಂತ ಎವ್ರಿ ಡೇ ಸ್ಟಿರಾಯ್ಡ್, 3 ಮಂತ್ಸ್ ಸ್ಟಿರಾಯ್ಡ್ ತಗೊಂಡ್ ಬಂದಾರೆ. ಆ TB ಅಂತೂ ಫುಲ್ ಫ್ಲೇರ್ ಅಪ್ ಆಗ್ಬಿಟ್ಟು ಟೋಟಲ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಸರ್. ಹೌದು. ಈ ಒಂದು ಸ್ಟೀರಾಯ್ಡ್ ಇಂದ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ, ಅಂಡ್ ಸ್ಟೀರಾಯ್ಡ್ ಇಂಡ್ಯೂಸ್ಡ್ ಶುಗರ್ಸ್ ಕೂಡ ಜಾಸ್ತಿ ಆಗುತ್ತೆ, ಅಂಡ್ ವಿಲ್ ಬಿ ಲೇಬಲ್ಡ್ ಆಸ್ ಎ ಲೈಫ್ ಲಾಂಗ್ ಡಯಾಬಿಟಿಕ್. ಅದ್ರಲ್ಲಿ ಏನಿಲ್ಲ, ಸಿಂಪಲ್ ಸ್ಟೀರಾಯ್ಡ್ ಸ್ಟಾಪ್ ಮಾಡಿಬಿಟ್ರೆ ಐ ಥಿಂಕ್ ಈಸ್ ಶುಗರ್ ವ್ಯಾಲ್ಯೂ ಇಮಿಡಿಯೇಟ್ಲಿ ವಿಲ್ ಕಮ್ ಡೌನ್. ಇನ್ನೊಂದು ಪೌಡರ್ಸ್ ಕುಡಿತಾರೆ ಸರ್. ಪೌಡರ್ಸ್ ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಓಕೆ. ಸಮಥಿಂಗ್ ದೆಲ್ ಬಿ ಲೈಕ್ ಈ ಶಾಪ್ ಅಲ್ಲಿ ಅಲ್ಲಿ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ ಅಂತ ತಗೊಂತಾರೆ. ಸೊ ಅದು ಏನು ಒಂದು ಬ್ರ್ಯಾಂಡ್ ಇರಲ್ಲ, ಏನಿರಲ್ಲ, ದೇರ್ ವೋಂಟ್ ಬಿ ಎನಿ ರೆಗ್ಯುಲೇಟರಿ ಏಜೆನ್ಸಿ. ಸೊ ಆ ಪೌಡರ್ ಎಲ್ಲ ಸ್ಟಿರಾಯ್ಡ್ ಇರುತ್ತೆ. ಸೊ ಪೇಷಂಟ್ಗೆ ದೇ ಆರ್ ಗೆಟಿಂಗ್ ದಟ್ ಸಿಂಪ್ಟಮ್ಯಾಟಿಕ್ ರಿಲೀಫ್ ಹೌದು. ಬಿಕಾಸ್ ಆಫ್ ದಿ ಸ್ಟಿರಾಯ್ಡ್ಸ್. ಸ್ಟಿರಾಯ್ಡ್ಸ್ ಗಿವ್ ಸಿಂಪ್ಟಮ್ಯಾಟಿಕ್ ರಿಲೀಫ್. ಈ ಸ್ಟೀರಾಯ್ಡ್ಸ್ ಫೀಮೇಲ್ ಎಷ್ಟು ಅಫೆಕ್ಟ್ ಆಗುತ್ತೆ ಅಂದ್ರೆ, ಒಂದು ಥಿನ್ನಿಂಗ್ ಆಫ್ ಹೇರ್, ಸೆಕೆಂಡ್ ವೇಟ್ ಗೇನ್. ಐ ಥಿಂಕ್ ಈ ಒಂದು ಕಾಸ್ಮೆಟಾಲಜಿ ಇಂಪಾರ್ಟೆನ್ಸ್ ತುಂಬಾ ಅಫೆಕ್ಟ್ ಆಗುತ್ತೆ. ಆಮೇಲೆ ದೇ ಸಡನ್ಲಿ ಲ್ಯಾಂಡ್ ಅಪ್ ಟು ಎ ಫಿಸಿಷಿಯನ್ ಆರ್ ಎ ಪಲ್ಮನಾಲಜಿಸ್ಟ್ ಆರ್ ಎ ಎಂಡೋಕ್ರೈನಾಲಜಿಸ್ಟ್. ಇಟ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ದಟ್ ಇಟ್ ಈಸ್ ದ ಸ್ಟೀರಾಯ್ಡ್ ಅಬ್ಯೂಸ್. ಸೊ ಈಗ ನಾವು ಒಂದು ಇನ್ಫೆಕ್ಷನ್ ನೋಡ್ತೀವಿ, ಕೋಲ್ಡ್ ಆಗ್ಲಿ, ಇಲ್ಲ ಅಂದ್ರೆ ಒಂದು ಟೈಫಾಯ್ಡ್ ಫೀವರ್, ಎಂಟ್ರಿಕ್ ಫೀವರ್, ಅದಕ್ಕೆ ಪರ್ಟಿಕ್ಯುಲರ್ ಆಂಟಿಬಯೋಟಿಕ್ ಇದೆ. ಈ ಆಸ್ತಮಗೆ ಇಸ್ ಇಟ್ ಟೋಟಲಿ ಕ್ಯೂರಬಲ್ ಇಲ್ಲ ಅಂದ್ರೆ ಕಂಟ್ರೋಲಬಲ್? ಏನ್ ಹೇಳ್ತೀರಾ ಆಸ್ ಎಕ್ಸ್ಪರ್ಟ್? ಕ್ಯೂರಬಲ್ ಅಂತೂ ನಾನು ಅನ್ನಲ್ಲ ಸರ್, ಬಟ್ ಇಫ್ ಇಟ್ ಇಸ್ ವೆಲ್ ಮ್ಯಾನೇಜ್ಡ್, ಆಸ್ತಮಾ ವಿಲ್ ಬಿ ಕಂಟ್ರೋಲ್ಡ್. ಸೊ ದೇರ್ ವೋಂಟ್ ಬಿ ಎನಿ ಡಿಫರೆನ್ಸ್ ಬಿಟ್ವೀನ್ ಒಂದು ಪೇಷಂಟ್ ಆಸ್ತಮಾ ಇದೆ ಇಲ್ಲ, ಸಪೋಸ್ 2% ಆಸ್ತಮಾ ಇದೆ ಇಲ್ಲ, ನಾವು ಇಫ್ ಪ್ರಾಪರ್ಲಿ ಮ್ಯಾನೇಜ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರಲ್ಲ. ಬೋತ್ ಕ್ಯಾನ್ ಡೂ ದ ಸೇಮ್ ಥಿಂಗ್ಸ್. ಇವಾಗ ಆಸ್ತಮಾ ಇನ್ನೊಂದು ಪೇಷಂಟ್ಸ್ ಏನ್ ಕೇಳ್ತಾರೆ, ಎಷ್ಟ್ ದಿವಸ ಮೆಡಿಸಿನ್ ತಗೋಬೇಕು ಅಂತ. ಸೊ ಪ್ರಾಬ್ಲಮ್ ಇರೋವರೆಗೂ ಮೆಡಿಸಿನ್ ತಗೋಬೇಕು. ಸೊ ಇಟ್ ವಿಲ್ ಡಿಫರ್ ಫ್ರಮ್ 1% to 1%. ಇವಾಗ ಟ್ರಿಗರ್ ಇಲ್ಲ ಆಸ್ತಮಾ ಅಲ್ಲಿ, ಟ್ರೀಟ್ಮೆಂಟ್ ಅಲ್ಲಿ ಸಿಂಪ್ಟಮ್ ಫ್ರೀ ಪೀರಿಯಡ್ ನೋಡ್ಕೊಂಡು ವಿಲ್ ಸ್ಟೆಪ್ ಡೌನ್ ಇನ್ಹೇಲರ್ಸ್, ವಿಲ್ ರೆಡ್ಯೂಸ್ ಮೆಡಿಸಿನ್ಸ್ ಎಲ್ಲ ಇರ್ತವೆ. ಬಟ್ ಒನ್ ಥಿಂಗ್ ಏನಂದ್ರೆ ಆಸ್ತಮಾ ಅಲ್ಲಿ ಇಟ್ ರಿಕ್ವೈರ್ಸ್ ಲಾಂಗ್ ಟರ್ಮ್ ಫಾಲೋ ಅಪ್. ಜಸ್ಟ್ ಲೈಕ್ ಮೈಗ್ರೇನ್ ಹೆಡ್ಏಕ್ ತರ. ಹೌದು. ಮೈಗ್ರೇನ್ ಹೆಡ್ಏಕ್ ಕ್ಯೂರಬಲ್ ಇಲ್ಲ, ಯು ಜಸ್ಟ್ ಮ್ಯಾನೇಜಬಲ್ ಹಂಗೆ ವಿತ್ ಒಂಥರ. ಪ್ರೊಫೈಲಾಕ್ಸಿಸ್ ಟ್ಯಾಬ್ಲೆಟ್ಸ್. ಸೊ ಅದೇ ನಾನು ಹೇಳ್ತೀನಿ, ಇವಾಗ ಸಪೋಸ್ ಸೈಟ್ ಇರುತ್ತೆ, ಸಮಥಿಂಗ್ ಸ್ಪೆಕ್ಸ್ ಹಾಕೊಂತಾರೆ. ಓಕೆ. ಸೊ ಅವಾಗ ಕೇಳಲ್ಲ ಎಷ್ಟ್ ದಿವಸ ಹಾಕೋಬೇಕು ಸ್ಪೆಕ್ಸ್ ಅಂತ. ಸೊ ದಟ್ ಹಂಗೆ ಆಸ್ತಮಾ ಕೂಡ ಹಂಗೆ ಪ್ರಾಬ್ಲಮ್ ಇದೆ, ನೀವು ಮೆಡಿಸಿನ್ ತಗೊಂತಿದ್ದೀರಿ. ಬಟ್ ಈ ಸೈಟ್ ಇರೋರಿಗೆ ಲಾಸಿಕ್ಸ್ ಅಂತ ಸರ್ಜರಿ ಮಾಡ್ತಾರೆ. ಸೊ ಈ ತರ ಆಸ್ತಮಾದಲ್ಲೂ ಇದೆಯಾ? ಆಸ್ತಮಾ, COPD ಯಾವ್ದ್ರಲ್ಲೂ? ಓಕೆ. ಇದ್ರಲ್ಲಿ ವೆರಿ ಸಿವಿಯರ್ ಇದ್ರೆ ದೇರ್ ಆರ್ ಫ್ಯೂ ಪ್ರೊಸೀಜರ್ಸ್, ಬ್ರಾಂಕಿಯಲ್ ಥರ್ಮೋಪ್ಲಾಸ್ಟಿ ಅಂಡ್ ಆಲ್. ಬಟ್ ತುಂಬಾ ಸಿವಿಯರ್ ಇದ್ದಾಗ ದಿಲ್ ಡೂ. ಬಟ್ ಇನ್ ದಿಸ್ ಎರಾ ಇವಾಗೆಲ್ಲ ಬಯೋಲಾಜಿಕಲ್ಸ್ ಬಂದವೆ, ದೇ ಆರ್ ಡೂಯಿಂಗ್ ಮಿರಾಕಲ್ಸ್. ಸೊ ಎಷ್ಟೊಂದು ಪೀಪಲ್ ದೇ ಆರ್ ಆಫ್ ಇನ್ಹೇಲರ್ಸ್ ಆಲ್ಸೋ. ಓಕೆ. ದಿಸ್ ಇಸ್ ಟೋಟಲಿ ನ್ಯೂ. ಬಟ್ ಇದು ಹೂ ಅಂಡ್ ಆಲ್ ಹ್ಯಾಸ್ ವೆರಿ ಸಿವಿಯರ್ ಆಸ್ತಮಾ ಅಂಡ್ ಆಲ್. ಬಟ್ ಮ್ಯಾಕ್ಸಿಮಮ್ ಪೀಪಲ್ ವಿತ್ ವೆರಿ ಲಿಟಲ್ ವಿತ್ ಸಿಂಪಲ್ ಇನ್ಹೇಲರ್ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ಸ್ಮೋಕಿಂಗ್ ಅಂತ ನಾವು ಕೇಳ್ತೀವಿ ಈ ಥಿಯೇಟರ್ಸ್ ಅಲ್ಲಿ, ಸ್ಪೆಷಲಿ ಇಂಟ್ರಡಕ್ಷನ್ ಅಲ್ಲಿ ಮುಖೇಶ್ ಅಂತ 2 ಕೈ ಬಳೆ, ಆಮೇಲೆ ಒಂದು ಕ್ಯಾನ್ಸರ್. ಈಗ ಹೆಂಗಾಗಿದೆ ಅಂದ್ರೆ, ದಟ್ ಹ್ಯಾಸ್ ಬಿಕಮ್ ಎನ್ ಮೀಮ್ rather ಮೆಟೀರಿಯಲ್ than a ad, it has become a meme Meme material, or it has become a like a comedy interval comedy ತರ ನಾವು ನೋಡ್ತೀವಿ. ಆ ಮೂವಿ ಇಂಟರ್ವೆಲ್ ಆದ್ಮೇಲೆ ದಟ್ ಸೇಮ್ ಪರ್ಸನ್ ಹೂ ಹ್ಯಾಸ್ ಸೀನ್ ದ ಆಡ್ ಗೋಸ್ ಔಟ್ಸೈಡ್, ಸ್ಮೋಕ್ ಮಾಡ್ತಾನೆ. ಸ್ಮೋಕ್ ಮಾಡೋವಾಗ ಏನಾಗುತ್ತೆ, ಈ ಡಸಂಟ್ ಟೇಕ್ ದಟ್ ಸ್ಮೋಕ್, ಈಸ್ ಆಕ್ಚುಲಿ ಸೇಫ್. ಒನ್ ಫಸ್ಟ್ ಪರ್ಸನ್ ಹೂ ಇಸ್ ಸ್ಮೋಕಿಂಗ್ ಈಸ್ ಆಕ್ಚುಲಿ ಸೇಫ್. ಆ ಸ್ಮೋಕ್ ನ ಆಚೆ ಬಿಟ್ಟು ಪರ್ಸನ್ ನಡ್ಕೊಂಡು ಹೋಗೋವಾಗ ಈ ಇನ್ಹೇಲ್ ದಟ್ ಒನ್, we see that as a Yes. second hand smoke, passive smoking. passive smoking. How dangerous is that?
ಇವಾಗ ಸ್ಮೋಕರ್ಗೆ ಎಷ್ಟು ರಿಸ್ಕ್ ಇದೆನೋ ಪ್ಯಾಸಿವ್ ಸ್ಮೋಕರ್ಗೂ ಅಷ್ಟೇ ರಿಸ್ಕ್ ಇದೆ ಸರ್. I think it is more than More the also, more yeah, also. Recent study because tells it is active, yeah, it is more. Passive smoker is more. ಸೇಮ್ ಥಿಂಗ್. ಸ್ಮೋಕರ್ ಅಲ್ಲಿ ಹೆಂಗ್ ಟ್ರಿಗರ್ ಆಗ್ತಾವೋ ಈವನ್ ಪ್ಯಾಸಿವ್ ಸ್ಮೋಕರ್ ಅಲ್ಲಿ ಆಸ್ತಮಾ ಟ್ರಿಗರ್ ಆಗ್ಬಹುದು, ಅಲರ್ಜಿಸ್ ಟ್ರಿಗರ್ ಆಗ್ಬಹುದು, ಕ್ಯಾನ್ಸರ್ ಕೂಡ ಬರ್ಬೋದು. ಬಿಕಾಸ್ ಮೆನಿ ಟೈಮ್ಸ್ ಪೇಷಂಟ್ಸ್ ಹ್ಯಾವ್ ಕಮ್ ವಿತ್ ನೋ ಸ್ಮೋಕಿಂಗ್ ಹಿಸ್ಟ್ರಿ. Yeah. ನಾವು ಕೇಳಿದಾಗ ಸ್ಪೌಸ್ ಹಸ್ಬೆಂಡ್ ಆರ್ ಹಸ್ಬೆಂಡ್ True, ಸ್ಮೋಕಿಂಗ್ true. ಇರುತ್ತೆ. ಇಟ್ ಮೈಟ್ ಹ್ಯಾಪನ್. ಸೊ ಸ್ಮೋಕರ್ಸ್, ಪ್ಯಾಸಿವ್ ಸ್ಮೋಕರ್ಸ್, ಎವ್ರಿ ಒನ್ ಆರ್ ಎಟ್ ರಿಸ್ಕ್. ಸೊ ನಾನು ಇವಾಗ ಆಡಿಯನ್ಸ್ ಒಂದೇ ಹೇಳೋಣ ಅನ್ಕೊಂತಿದ್ದೇನೆ, ರಾಹುಲ್ ದ್ರಾವಿಡ್ ಹೇಳ್ದಂಗೆ ರನ್ಔಟ್ ಆಗ್ಬೇಡಿ. ಅಂದ್ರೆ ಈ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಕಿಡ್ಸ್ ಅಲ್ಲಿ ಚಿಕ್ಕ ಮಕ್ಕಳು ಇವಾಗ ವೈಫ್ ದೇ ಕ್ಯಾನ್ ವಾಕ್ ಔಟ್ ಟು ದ ಕಿಚನ್. ಕಿಡ್ಸ್ ಡೆಫಿನೆಟ್ಲಿ ಗೊತ್ತಿಲ್ಲ, ದೇ ಜಸ್ಟ್ ಗೋ ಹಗ್ ದ ಫಾದರ್ ಡ್ಯಾಡಿ ಅಂತ ಹೋಗ್ತಾರೆ. ಈ ಮೇ ಬಿ ಸ್ಮೋಕಿಂಗ್, ಆರ್ ದೇ ಅಟ್ ದ ರಿಸ್ಕ್? ಡೆಫಿನೆಟ್ಲಿ ಸರ್. ನಾನು ಇನ್ನೊಂದೇನ್ ನೋಡಿನಂದ್ರೆ ಚಿಕ್ಕ ಮಕ್ಳ ಕೈಯಲ್ಲಿ ಸಿಗರೇಟ್ ತರಿಸ್ತಾರೆ. ಸೊ ಇವಾಗ ಸ್ಮೋಕಿಂಗ್, ಪ್ಯಾಸಿವ್ ಸ್ಮೋಕಿಂಗ್ ಒಂದಂದ್ರೆ ಕಿಡ್ಸ್ ಜೊತೆ ಸಿಗರೇಟ್ ತರಿಸಿದ್ರೆ ಅವನ್ಗೆ ಕಿಡ್ಗೆ ಸಿಗರೇಟ್ ಅಂದ್ರೆ ಒಂದು ಸಿನ್ ಅಂತ ಗೊತ್ತಾಗಲ್ಲ. ಹೌದು. ಇಟ್ಸ್ ಲೈಕ್ ನಾರ್ಮಲ್ ಥಿಂಗ್. ನಮ್ ತಾತ ತಗೊಂತಾನೆ, ನಮ್ಮಪ್ಪ ತಗೊಂತಾನೆ. ಸೊ ಹಿ ಮೈಟ್ ಆಲ್ಸೋ ಟ್ರೈ ಇಟ್ ಔಟ್ ಸಮ್ ಟೈಮ್. ಸೊ ಈವನ್ ದಟ್ ಈಸ್ ಆಲ್ಸೋ ವೆರಿ ರಾಂಗ್. ಅಂಡ್ ಒನ್ ಮೋರ್ ಥಿಂಗ್, ದೇ ಶುಡಂಟ್ ಗಿವ್ ಸಿಗರೇಟ್ಸ್ ಟು ಚಿಲ್ಡ್ರನ್, ಬಟ್ ದಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ಸೊ ಇನ್ನೊಂದೇನಂದ್ರೆ ಸರ್, ರೀಸೆಂಟ್ಲಿ ಎಲ್ಲ ಕಡೆ ಯಂಗ್ ಪೀಪಲ್, ಮೊನ್ನೆ ಗಂಗಾವತಿಯಲ್ಲಿ ಸಡನ್ ಡೆತ್, 18-year-old, ಮತ್ತೆ ಶಟಲ್ ಆಡ್ತಾ ಡೆತ್ ಆಗೋದು, ಎಕ್ಸಸೈಸ್ ಮಾಡ್ತಾ ಡೆತ್ ಆಗೋದು, ಮತ್ತೆ ನಮ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು, ಇವೆಲ್ಲ ನೋಡಿದಾಗ ಸಮ್ ಟೈಮ್ಸ್ ಈವನ್ ಐ ಆಮ್ ಗೆಟಿಂಗ್ ಸ್ಕೇರ್ಡ್. ನೋಡಿ, ಇಲ್ಲಿ ಒಂದು ಪ್ರೈಮ್ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ, ಈ ಒಂದು ಆಕ್ಟಿವಿಟಿ ಎಕ್ಸಸೈಸ್ ಅಂಡ್ ಡೆತ್ ಇದೆ ಅಲ್ವಾ, ದಟ್ ಈಸ್ ನಾಟ್ ರಿಲೇಟೆಡ್. ಎಕ್ಸಸೈಸ್ ಮಾಡುವಾಗ ಡೆತ್ ಆಗಿದೆ ಹೊರತು ಎಕ್ಸಸೈಸ್ ಹ್ಯಾಸ್ ನಾಟ್ ಕಾಸ್ ದಟ್ ಡೆತ್. ಇದರಿಂದ ಯಾವಾಗ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ಡ್ಯೂರಿಂಗ್ ಎಕ್ಸಸೈಸ್ ಡೆತ್ ಆಗಿದೆ, ಎಷ್ಟೋ ಜನರಿಗೆ ರಾಂಗ್ ಕನ್ಸೆಪ್ಟ್, ನಾವು ಎಕ್ಸಸೈಸ್ ಮಾಡಬಾರ್ದು, ಜಸ್ಟ್ ಒಂದು ವಾಕಿಂಗ್ ಮಾಡಿಬಿಡೋಣ. ಎಕ್ಸಸೈಸ್ ಆಕ್ಚುಲಿ ಸ್ಟ್ರೆಂತ್ ಟ್ರೈನಿಂಗ್ ವಿಲ್ ಇಂಪ್ರೂವ್ ಕೊಲೆಸ್ಟ್ರಾಲ್, ವಿಲ್ ಇಂಪ್ರೂವ್ ಶುಗರ್ ಕಂಟ್ರೋಲ್, ವಿಲ್ ಇಂಪ್ರೂವ್ ಬೋನ್ ಸ್ಟ್ರೆಂತ್, ವಿಲ್ ಇಂಪ್ರೂವ್ ಮಸಲ್ ಪವರ್. ಸೊ ಈ ಎಕ್ಸಸೈಸ್ ಮಾಡುವಾಗ ನಾವು ಡೆತ್ ಅನ್ನೋದು ಇಟ್ ಈಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಲೈಕ್ ರೀಸೆಂಟ್ಲಿ ನಾವು ದೇವಿ ಶೆಟ್ಟಿ ಅವರು ಟಾಕ್ ಅಲ್ಲಿ ಕೇಳಿದೀವಿ, ಎಕ್ಸಸೈಸ್ ಅಂಡ್ ಎ ಸಡನ್ ಕಾರ್ಡಿಯಕ್ ಡೆತ್ ಈಸ್ ಅಕರೆನ್ಸ್ ಬಂದು 0.001%. SCD, ಸಡನ್ ಕಾರ್ಡಿಯಕ್ ಅರೆಸ್ಟ್. ಅಂದ್ರೆ ಆ ಪರ್ಸನ್ಗೆ ಏನೋ ಒಂದು 6 ಸೈನಸ್ ಸಿಂಡ್ರೋಮ್ ಆಗಲಿ, ಇಲ್ಲ ಅಂದ್ರೆ ಒಂದು ಏಟ್ರಿಯಲ್ ಫಿಬ್ರಿಲೇಷನ್ ಆಗಿರ್ಲಿ, ಸಡನ್ ಆಗಿ ಅನ್ಡಯಾಗ್ನೋಸ್ಡ್, ಬಟ್ ಎಕ್ಸಸೈಸ್ ಇಂದ ಸಡನ್ ಡೆತ್ ಆಗೋದಿಲ್ಲ. ಸೊ ಎಕ್ಸಸೈಸ್ ಇಸ್ ಆಲ್ವೇಸ್ ಗುಡ್ ಫಾರ್ ಎ ಪರ್ಸನ್ ಹೂ ವಾಂಟ್ಸ್ ಟು ಬಿಲ್ಡ್ ಅಪ್ ಇಸ್ ಸ್ಟ್ರೆಂತ್. ಸೊ ಒನ್ ಮೋರ್, ಇವಾಗ ರೆಸ್ಪಿರೇಟರಿಯಲ್ಲಿ ಸ್ಕ್ರೀನಿಂಗ್ ಅಂದ್ರೆಗಿನ ನಾವು ಏನ್ ಮಾಡ್ಕೋಬಹುದು ಅಂದ್ರೆ, ಅಸಮ ಇದ್ರೆ ನಾನು PFT ಮಾಡ್ಸರಿ, ಒಂದು ಬೇಸಿಕ್ ಚೆಸ್ಟ್ ಎಕ್ಸ್ರೇ ಇವೆಲ್ಲ ಇರ್ತವೆ. ಸೊ ಹಿಂಗೆ ಆಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಸಡನ್ ಡೆತ್ಸ್ ಅಂಡ್ ಆಲ್, Okay. ಪೇಷಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಓಕೆ, ಸೊ ಅವ್ರಿಗೆ ಏನೇನ್ ಟೆಸ್ಟ್ ಮಾಡಿಸ್ಕೋಬೇಕು, ಯಾವಾಗ ಡಾಕ್ಟರ್ ಮೀಟ್ ಆಗ್ಬೇಕು, ಸಮ್ ವೆರಿ ಜನರಲ್ ಆಗಿ ಪೇಷಂಟ್ಗೆ ಒಂದು ಗ್ರಾಸ್ ಐಡಿಯಾ ಕೊಡ್ಬೇಕು ಸರ್. ನೋಡಿ, ಒಂದು ಪರ್ಸನ್ ಹೈ ರಿಸ್ಕ್ ಆಮೇಲೆ ಲೋ ರಿಸ್ಕ್ ಅಂತ ಡಿವೈಡ್. ಅಂದ್ರೆ ಒಂದು ಪರ್ಸನ್ ಫ್ಯಾಮಿಲಿಯಲ್ಲಿ ಸಡನ್ ಕಾರ್ಡಿಯಕ್ ಡೆತ್ ಇದೆ ಅಂದ್ರೆ ಒಂದು 45 years ಅಲ್ಲಿ ವಿತೌಟ್ ನೋಯಿಂಗ್ ರೀಸನ್ ಡೆತ್ ಆಗಿದ್ದಾರೆ, ಇಲ್ಲ ಅಂದ್ರೆ ಅವರು ಲಾಂಗ್ ಸ್ಟ್ಯಾಂಡಿಂಗ್ ಅರ್ಲಿ ಏಜ್ ಡಯಾಬಿಟೀಸ್, ಅಂದ್ರೆ ಅವ್ರ ಫಾದರ್ಗಾಗ್ಲಿ ಅವರ ಮದರ್ಗೆ 30 years 20 yearsಗೆ ಡಯಾಬಿಟಿಕ್ ಬಂದಿರುತ್ತಲ್ಲ, ಅಂಥವ್ರು ಕಂಪಲ್ಸರಿ ಒಂದು ಸ್ಕ್ರೀನಿಂಗ್ ಪ್ರೊಫೈಲ್ ಅಂತ ಇದೆ. ಒಂದು ಒನ್ಸ್ ದೆ ಕ್ರಾಸ್ ಏಜ್ ಆಫ್ 30-35 years ಇದೆ ಅಂದ್ರೆ, ಒಂದು ದರ್ ಇಸ್ ಕಾಲ್ಡ್ ABC. A for HbA1c, B for ಬ್ಲಡ್ ಪ್ರೆಷರ್, C for ಕೊಲೆಸ್ಟ್ರಾಲ್. ಈ ಮೂರ್ನ ಕಂಪಲ್ಸರಿ ಸ್ಕ್ರೀನ್ ಮಾಡ್ಕೋಬೇಕು. ಆಮೇಲೆ ರೀಸೆಂಟ್ ಆಗಿ ದೇರ್ ಆರ್ 2 ಇನ್ವೆಸ್ಟಿಗೇಷನ್ ವಿಚ್ ಟೆಲ್ಸ್ ಯು ಬಿಫೋರ್ ಯು ಗೆಟ್ ಸಿಂಪ್ಟಮ್. ಅಂದ್ರೆ ಒಂದು ಚೆಸ್ಟ್ ಪೇನ್ ಬರೋಕಿನ ಮುಂಚೆನೆ ಆ ಪೇಷಂಟ್ ಕಾರ್ಡಿಯಕ್ ಪೇಷಂಟ್ ಆಗ್ತಾರಾ ಇಲ್ಲ ಅಂತ. ಅದು ಒಂದು ನಂಬರ್ 1. CT ಏಂಜಿಯೋಗ್ರಾಮ್, ಕ್ಯಾಲ್ಸಿಯಂ ಸ್ಕೋರಿಂಗ್ ಅಂತ ಮಾಡ್ತೀವಿ, ದಟ್ ಹ್ಯಾಸ್ ಗಾಟ್ ಎ ಬ್ಯೂಟಿಫುಲ್ ರೆವಲ್ಯೂಷನರಿ. ಸೆಕೆಂಡ್ HSCRP, ಹೈ ಸೆನ್ಸಿಟಿವ್ CRP. ಈ ಎರಡು ವ್ಯಾಲ್ಯೂಸ್ ಐ ಥಿಂಕ್ ಎವ್ರಿ ಒನ್ ಶುಡ್ ನೋ ಇಟ್. ಸರ್, ಈಗ ನಾನು ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಬಳ್ಳಾರಿ. ನನಗೆ ಇಲ್ಲಿರೋ ಒಂದು ಅಟ್ಮಾಸ್ಫಿಯರ್ ವೆನ್ ಐ ವಾಸ್ ಎ ಚೈಲ್ಡ್ಹುಡ್ ಆಮೇಲೆ ಇವಾಗಿರೋ ಅಟ್ಮಾಸ್ಫಿಯರ್ ತುಂಬಾ ಡಿಫರೆಂಟ್ ಇದೆ. ಅಂಡ್ ನಾನು ಕ್ಲಿನಿಕಲಿ ನೋಡೋ ಒಂದು ಲಂಗ್ ಡಿಸೀಸಸ್ ಐ ಥಿಂಕ್ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ವೆನ್ ಐ ವಾಸ್ ಕಂಪೇರ್ಡ್ ಟು ದ 1980s 2000s ಆರ್ ರೀಸೆಂಟ್ಲಿ 2010. ಏನ್ ಇಂಪ್ಯಾಕ್ಟ್ ಆಗಿರ್ಬೇಕು? ವಾಟ್ ಹ್ಯಾಸ್ ಚೇಂಜ್ಡ್, ವಾಟ್ ಹ್ಯಾಸ್ ಗಾನ್ ರಾಂಗ್? ಸಿ, ಬಳ್ಳಾರಿಯಲ್ಲಿ ಡೆಫಿನೆಟ್ಲಿ ನಮ್ದು ಇಂಡಸ್ಟ್ರಿಯಲ್ ಏರಿಯಾ, ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್, ಪೊಲ್ಯೂಷನ್. ಇವಾಗ ಮನೆಯಲ್ಲಿ ಒಂದ್ ಕಾರ್ ಅಲ್ಲ, ಮನೆ ನೋಡಲ್ಲ, ಒಂದ್ ಸ್ಟ್ರೀಟ್ ಅಲ್ಲಿ ಒಂದ್ ಕಾರ್ ಇರ್ತೈತಿ. ಇವಾಗ ಮನೆಗೆ 2-3 ಇದಾವೆ. ಅಂಡ್ ಇನ್ನೊಂದ ಪೊಲ್ಯೂಷನ್ ಚೆಕ್ ಮಾಡಿರಲ್ಲ, ಪೊಲ್ಯೂಷನ್ ಆಗ್ತಾ ಇರುತ್ತೆ. ಹಿಂಗೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್. ಇವಾಗ ರೀಸೆಂಟ್ಲಿ ನ್ಯೂಸ್ ನೋಡಿದೆ, ಬಳ್ಳಾರಿ AQI ಫುಲ್ ಹೈ ಇದೆ, ಬ್ಯಾಂಗ್ಳೂರ್ಕಿನ ಹೈ ಇದೆ ಅಂತ ಸಂವೇರ್ ಐ ರೈಟ್.
ಸೊ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ದರ್ ವಿಲ್ ಬಿ ದೋಸ್ ಪಾರ್ಟಿಕಲ್ಸ್ PM 2.5 PM 10. ಸೊ ಬೇಸಿಕ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನ್ ಮಾಡುತ್ತೆ, ದೆಲ್ ಡ್ಯಾಮೇಜ್ ಇಫ್ ಇಟ್ ಇಸ್ ಬ್ಯಾಡ್ ಅಂದ್ರೆ ಪೊಲ್ಯೂಷನ್ ಇಂದ ಆಗಿರೋದು ದೆಲ್ ಡ್ಯಾಮೇಜ್ ದಿ ಲಂಗ್ಸ್. ಓಕೆ. ಅಂದ್ರೆ ಈ AQI ಡೈಲಿ ಚೆಕ್ ಮಾಡ್ಬೇಕಂತೀರಾ? ಇವಾಗ ನಾವು ಯೂಶಲಿ ಗೂಗಲ್ ಅಲ್ಲಿ ಯಾವ ತರ ಒಂದು ರಿಸರ್ಚ್ ಮಾಡ್ತೀವಿ, ಟುಡೇಸ್ AQI ಅಂತ ಸರ್ಚ್ ಮಾಡ್ಬೇಕಾ? ಡಸ್ ಇಟ್ ರಿಯಲಿ ಕಾಸಸ್ ಪ್ಯಾನಿಕ್ ಟು ಎ ಪರ್ಸನ್? ಯಾ ಡೆಫಿನೆಟ್ಲಿ ಪ್ಯಾನಿಕ್ ಬರುತ್ತೆ. ಅಂಡ್ ಎವ್ರಿ ಡೇ ಚೆಕಿಂಗ್ ಇಂದ ನಮ್ಗೇನು ನಥಿಂಗ್ ವಿಲ್ ಬಿ ಚೇಂಜ್, ಇಟ್ Yeah. ವೋಂಟ್ ಬಿ ನಾಟ್. ಬಟ್ ನೀವು ಕೇಳ್ದಂಗೆ ವಾಟ್ ವಿ ಶುಡ್ ಡೂ ಏನಂದ್ರೆ, ಇವಾಗ ಎನ್ವಿರಾನ್ಮೆಂಟ್ ಅಷ್ಟು ಇದೆ ಅಂದ್ರೆ ಇವಾಗ ಯು ಶುಡ್ ವೇರ್ ಎ ಮಾಸ್ಕ್. ಮತ್ತೆ ಮಾಸ್ಕ್ ಅಲ್ಲಿ ಯು ಶುಡ್ ವೇರ್ ಎ ಪ್ರಾಪರ್ ಮಾಸ್ಕ್. ಅಂದ್ರೆ ಈ ಎವ್ರಿ ಮಾಸ್ಕ್ ಗೆ ಆ ಪೋರ್ ಸೈಜ್ ಅಲ್ಲಿ, ಸೊ ಆ ಡಸ್ಟ್ ಸೈಜ್ ಪ್ರಕಾರ ಫಿಲ್ಟ್ರೇಷನ್ ಇರುತ್ತೆ. ಓಕೆ. ಸೊ ನೀವು ಈ ಮಾಸ್ಕ್ ಹೇಳ್ತಾ ಇದ್ರಲ್ವಾ, ನನ್ನ ಒಂದು ಬೇಸಿಕ್ ಆಗಿ ಕೇಳಬೇಕು. ಈಗ AQI ಜಾಸ್ತಿ ಇದೆ, ಐ ಆಮ್ ಸ್ಕೇರ್ಡ್, ವಾಟ್ ಪ್ರಿಕಾಷನ್ಸ್ ಐ ಶುಡ್ ಟೇಕ್? ಒಂದು N95 ಮಾಸ್ಕ್ ಹಾಕೋದು ಹೊರಗೆ ಡಸ್ಟ್ ಏರಿಯಾಗ ಹೋದ ಮೇಲೆ. ಇನ್ನೊಂದು ಸ್ವಲ್ಪ ಈ ಪೀಕ್ ಟೈಮ್ ಇರುತ್ತೆ ಸರ್, ಪೀಕ್ ಟೈಮ್ ಅಂತೀವಿ. ಆ ಹಾ. ಪೀಕ್ ಟೈಮ್ ಅಲ್ಲಿ ಟ್ರೈ ಟು ಸ್ಟೇ ಇಂಡೋರ್ಸ್. ಓಕೆ. ಸ್ಟೇ ಹೈಡ್ರೇಟೆಡ್. ಡೆಫಿನೆಟ್ಲಿ ಸ್ಟೇ ಹೈಡ್ರೇಟೆಡ್. ಅದಂತೂ ಐ ಥಿಂಕ್ ಇಟ್ ಈಸ್ ರಿಯಲಿ ಮ್ಯಾಟರ್ಸ್. ಐ ಥಿಂಕ್ ಈಗ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಇಫ್ ಈಸ್ ಅನ್ಕಂಟ್ರೋಲ್ ಆರ್ ಕಂಟ್ರೋಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಕಿಡ್ನಿ ಆರ್ ಎ ಹಾರ್ಟ್ ಆರ್ ಎ ಬ್ರೈನ್ ಇಸ್ ಅಫೆಕ್ಟೆಡ್. ಅದೇ ತರ AQI ಇಸ್ ಓನ್ಲಿ ರಿಲೇಟೆಡ್ ಟು ಎ ಲಂಗ್ ರಿಲೇಟೆಡ್ ಪ್ರಾಬ್ಲಮ್ ಪರ್ಸನ್, ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್? ಇಲ್ಲ, ಇದು ಅದೊಂದು ಜಸ್ಟ್ ಮಿಸ್ಟೇಕ್ ಮಾಡ್ಕೊಂತಾರೆ ಪೀಪಲ್. ಲಂಗ್ ಪ್ರಾಬ್ಲಮ್ ಇದ್ರು ಇಲ್ಲಂದ್ರು ಈ AQI ಅಲ್ಲಿ PM 2.5 10 ಅನ್ನೋದು ವೆರಿ ಸ್ಮಾಲ್, ಕಣ್ಣಿಗೆ ಕಾಣಿಸಲ್ಲ ಡಸ್ಟ್ ಮೆಟೀರಿಯಲ್. ಇದು ಸಮಥಿಂಗ್ ಅವು ಹೋದಾಗ ಲಂಗ್ಸ್ ಒಂದೇ ಅಲ್ಲ, ಲಂಗ್ಸ್ ಇಂದ ಬ್ಲಡ್ ಒಳಗೆ ಹೋಗುತ್ತೆ. ಸೊ ಬ್ಲಡ್ ಇಂದ ಮೆನಿ ಆರ್ಗನ್ಸ್ ವಿಲ್ ಗೆಟ್ ಅಫೆಕ್ಟೆಡ್. ಸೊ ನಾಟ್ ಜಸ್ಟ್ ಡಿಸೀಸ್ ಲಂಗ್ ವಿಲ್ ಗೆಟ್ ಮೋರ್ ಸಿಂಪ್ಟಮ್ಸ್. ಓಕೆ. ಈವನ್ ಅನ್ಡಿಸೀಸ್ಡ್ ಇದ್ರು, ನಾರ್ಮಲ್ ಇದ್ರು, ದೆಲ್ ಗೆಟ್ ಸಮ್ ಡಿಸೀಸ್. ಸೊ ಯಾರಾದ್ರೆ ಓಲ್ಡರ್ ಪೀಪಲ್, ಆಲ್ರೆಡಿ ಯಾರಿಗಾದ್ರೆ ಆಸ್ತಮಾ ಇರೋರು, ಚಿಲ್ಡ್ರನ್, ಪ್ರೆಗ್ನೆಂಟ್ ವಿಮೆನ್, ಇಮ್ಯುನೋ ಕಾಂಪ್ರಮೈಸ್ಡ್ ಅಂತೀವಿ, ಅವರೆಲ್ಲರೂ ದೇ ಆರ್ ಅಟ್ ಹೈ ರಿಸ್ಕ್. ಸೊ ನಾವು ಈಗ ರೀಸೆಂಟ್ ಆಗಿ ತುಂಬಾ ಮೂವೀಸ್ ರಿಗಾರ್ಡಿಂಗ್ ಸ್ನೋರಿಂಗ್ ಕಾಮಿಡಿಯಾಗಿ ಮಾಡಿದ್ದಾರೆ. ಅದಾದ್ಮೇಲೆ ದೇ ಹ್ಯಾವ್ ಡನ್ ಸೋ ಮಚ್ ಡ್ರಾಮ್ಯಾಟಿಕ್ ಆಗಿ ತೋರಿಸಿದ್ದಾರೆ. ರೀಸೆಂಟ್ ಆಗಿ ಅಬ್ರಾಡ್ ಅಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್ ಸ್ನೋರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಸ್ಬೆಂಡ್ ದೇ ಹ್ಯಾವ್ ಗಿವನ್ ಡಿವೋರ್ಸ್. ಐ ಥಿಂಕ್ ದಿಸ್ ಇಸ್ ಅ ರಿಯಲಿ ಸೀರಿಯಸ್ ಸಿಚುವೇಶನ್ ಟು ದ ಜನರಲ್ ಪಬ್ಲಿಕ್. ಐ ಥಿಂಕ್ ಸೊ. ವಾಟ್ ಯು ಸೇ? ಯಾ, ಸ್ನೋರಿಂಗ್ ತುಂಬಾ ಸೀರಿಯಸ್ ಡಿಸೀಸ್ ಸರ್. ಬಟ್ ಏನಂದ್ರೆ ಸ್ಯಾಡ್ಲಿ ಯಾರಿಗೂ ಗೊತ್ತಿಲ್ಲ. ಅಂಡ್ ಇನ್ನೊಂದು, ನಾವು ಹೇಳಕ್ ಹೋದ್ರೆ ಪೇಷಂಟ್ಸ್ ನಮ್ಮನ್ನೇ ಒಂಥರ ನೋಡ್ತಾರೆ, ಇವ್ರೇನ್ ಗೊರಕೆ ಹೊಡೆಯೋದನ್ನ ಇಷ್ಟೊಂದು ಹೇಳ್ತಿದ್ದಾರೆ ಅಂತ. ಬಟ್ ಪೇಷಂಟ್ಸ್ ಗೊತ್ತಿಲ್ಲ ಸ್ನೋರಿಂಗ್ ಡಿಸೀಸ್. ಇದರಲ್ಲಿ ಇವನ್ ವೈಫ್ ಹಸ್ಬೆಂಡ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಸ್ನೋರಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅವರೇ ನಂಬೋದಿಲ್ಲ. ಹೌದು, ಇದೊಂದಿದೆ. ಅವ್ರು ಜಗಳ ಆಡ್ತಾರೆ. ಹೌದು. ಯಾಕಂದ್ರೆ ಎಷ್ಟೊಂದ್ ಸತಿ ನಾರ್ಮಲಿ ನನಗೆ ಡೌಟ್ ಬಂದಾಗ ಯೂಶಲಿ ಸ್ನೋರಿಂಗ್ ಹಿಸ್ಟ್ರಿ ಎಲ್ಲ ನಾವು ವೈಫ್ ಇಂದಾನೆ ತಗೊಂತೀವಿ. ಹೌದು. ಸೊ OPD ಅಲ್ಲೇ ದೇ ಸ್ಟಾರ್ಟ್ ಫೈಟಿಂಗ್. ಹೌದು. ಬಟ್ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಒಂದು ಈ ಸ್ನೋರಿಂಗ್ ಇಂದ ಬ್ರೈನ್ ಸ್ಟ್ರೋಕ್ ಬರುತ್ತೆ, ಪ್ಯಾರಾಲಿಸಿಸ್ ಅಂತೀವಲ್ಲ, ಮತ್ತು ಹಾರ್ಟ್ ಅಟ್ಯಾಕ್ ಬರುತ್ತೆ. ಇವೆಲ್ಲ ನಮಗ್ ಗೊತ್ತು. ನಾನು ಎಷ್ಟೊಂದು ಟ್ರೈ ಮಾಡ್ತಿದ್ದೀನಿ ಪೇಷಂಟ್ ಹೇಳಕ್ಕೆ. ಇವತ್ತು ಈ ಮಾಧ್ಯಮದಿಂದ ಐ ಥಿಂಕ್ ಪೇಷಂಟ್ ಶುಡ್ ನೋ ಮೋರ್ ಅಬೌಟ್ ದಿಸ್ ಥಿಂಗ್. ಎಸ್. ಸೊ ಈ ಸ್ನೋರಿಂಗ್ ನ ಯಾವ ತರ ಒಂದು ಪ್ರಿವೆಂಟ್ ಮಾಡ್ಬೇಕು? ಒಂದು ನಾನು ಕೇಳ್ತೀನಿ, ತುಂಬಾ ದಪ್ಪ ಇರೋರು ಸ್ನೋರ್ ಜಾಸ್ತಿ ಮಾಡ್ತಾರೆ, ಸಣ್ಣ ಇರೋರು ಸ್ನೋರ್ ಈ ತರ ಒಂದು ಕಾನ್ಸೆಪ್ಟ್ ಇದೆಯಾ? ದಪ್ಪ ಇರೋ ಸ್ನೋರ್ ಮಾಡ್ತಾರೆ, ಸಣ್ಣ ಇರೋರು ಸ್ನೋರ್ ಮಾಡ್ತಾರೆ. ಸೊ ಇಲ್ಲಿ ಏನಂದ್ರೆ ದಪ್ಪ ಇರೋದು ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್. ಅಂದ್ರೆ ಈ ರಿಸ್ಕ್ ಫ್ಯಾಕ್ಟರ್ ಏನ್ ಇರ್ಬೋದು ಈ ಸ್ನೋರಿಂಗ್ ಪೇಷಂಟ್ಸ್ ಅಲ್ಲಿ? ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಇರ್ತವೆ. ಒಂದು ಒಬೆಸಿಟಿ ಇರ್ಬೋದು, ಅದೇ ಫ್ಯಾಟ್ನೆಸ್. ಮತ್ತೆ ಈ ನಮ್ ನೆಕ್ ಅಂತೀವಿ, ಶಾರ್ಟ್ ನೆಕ್ ಇರ್ಬೋದು. ಇನ್ನೊಂದು ಮೆಟಬಾಲಿಕ್ ಡಿಸೀಸಸ್ ಅಂತೀವಿ. Okay. ಸೊ ತುಂಬಾ ಇರ್ತವೆ. ಹ್ಮ್. ಸೊ ಇದೊಂದು ಕಾನ್ಸೆಪ್ಟ್. ಇನ್ನೊಂದ್ ಏನಂದ್ರೆ, ಈ ಪ್ರಾಬ್ಲಮ್ ಇದೆ ಅಂತ ನೋಡೋ ಗೊತ್ತಾಗಲ್ಲ. ಸೊ ಈ ಪ್ರಾಬ್ಲಮ್ ಇರೋರಿಗೆ ಏನೇನ್ ಸಿಂಪ್ಟಮ್ಸ್ ಇರ್ತಾವ ಅಂದ್ರೆ, ಒಂದು ರಾತ್ರಿ ಸಡನ್ ಆಗಿ ಉಸಿರು ನಿಂತೋಗ್ಬಿಟ್ಟು ಅಂತ ಎದ್ದೊಳ್ತಾರೆ ಇವರು. ಹೌದು. ಮತ್ತೆ ಇನ್ನೊಂದು ಡೇ ಟೈಮ್, ಬೆಳಿಗ್ಗೆ ಹಿಂಗ್ ನಾವು ಮಾತಾಡ್ತಿರ್ತೀವಿ ಸರ್, ಹಿಂಗ್ ಮಾತಾಡ್ತಾ ಹಿಂಗ ಹಿಂಗ್ ತೂಗ್ ಬಂದ್ಬಿಡುತ್ತೆ. ಸೊ ಇದರಿಂದ ಎಷ್ಟೊಂದ್ ಜನ ಡ್ರೈವ್ ಮಾಡ್ತಾ ಆಕ್ಸಿಡೆಂಟ್ಸ್ ಆಗುತ್ತೆ. ಇಲ್ಲಿ ಸ್ಯಾಡ್ ಏನಂದ್ರೆ ದೇ ಡೋಂಟ್ ನೋ, ಅವ್ರಿಗೆ ಆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಸೊ ಗೊತ್ತಾಗಿದ್ರೆ ಇಫ್ ದ ಟೇಕನ್ ಟ್ರೀಟ್ಮೆಂಟ್ ಎಷ್ಟೋ ಬೆಟರ್ ಇರುತ್ತೆ. ಸೊ ಈ ಡೇ ಟೈಮ್ ಹೆಡ್ ಏಕ್ ಮತ್ತೆ ಫುಲ್ ಲೇಜಿ ಆಗ್ಬಿಡ್ತಾರೆ. ಇವೆಲ್ಲ ಸ್ನೋರಿಂಗ್, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಇದ್ದಾಗ ಇವೆಲ್ಲ ನೋಡ್ಕೋಬೇಕು ಸರ್. ನನಗೂ ರೀಸೆಂಟ್ ಆಗಿ ಒಂದು ಓವರ್ ವೇಟ್ ಪರ್ಸನ್ ಕೇಮ್ ವಿತ್ BP uncontrolled on 3 tablets. We diagnosed him as OSA, obstructive sleep apnea. Once he was treated for OSA, his BP has come down so So, yes, drastically and is now free of antihypertensive medicine. So ಸೊ ಇದರಲ್ಲಿ ಮಲ್ಟಿ ಸ್ಟೆಪ್ ಅಪ್ರೋಚ್ ಇರ್ಬೇಕು ಸರ್, okay. ಬರೇ ಟ್ರೀಟ್ಮೆಂಟ್. ಸೊ ಅದರಲ್ಲಿ
ಮೆಟಬಾಲಿಕ್ ಇಶ್ಯೂಸ್ ಕರೆಕ್ಟ್ ಆಗ್ಬೇಕು, ಅಂಡರ್ಲೈನಿಂಗ್ ಕಾಸ್ ನ ಟ್ರೀಟ್ ಅಂಡರ್ಲೈನ್ ಕಾಸ್ಟ್ ಟ್ರೀಟ್ ಮಾಡಬೇಕು, ವೇಟ್ ಲಾಸ್ ಆಗ್ಬೇಕು, ಅದ್ರ ಜೊತೆಗೆ ಸಪೋರ್ಟ್ಸ್ ಲೈಕ್ ಟ್ರೀಟ್ಮೆಂಟ್ ಅನ್ನೋದು ವಾಟ್ ಹೌ ಡು ಯು ಡಯಾಗ್ನೋಸ್ ದಿಸ್ obstructive sleep apnea or snoring? ಒಂದು ಫಸ್ಟ್ ಅಂಡ್ ಫಾರ್ ಎನಿ ಡಿಸೀಸ್ ಫಸ್ಟ್ ಅಂಡ್ ಬೇಸಿಕ್ ಥಿಂಗ್ ಇಸ್ ಲೈಕ್ ಹಿಸ್ಟ್ರಿ, ನಮ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ OSA ಅಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ, ಸ್ನೋರಿಂಗ್ ಡಿಸೀಸಸ್ ಅಲ್ಲಿ ಒಂದು ಸಿಂಪಲ್ ಟೆಸ್ಟ್ ಪಾಲಿಸೋಮ್ನೋಗ್ರಫಿ ಅಂತೀವಿ ಸರ್, Okay. ಸ್ಲೀಪ್ ಸ್ಟಡಿ. ಈ ನೈಟ್ ಟೈಮ್ ವೆನ್ ದೇ ಆರ್ ಸ್ಲೀಪಿಂಗ್ ಮಾಡೋದು, Okay. ಓವರ್ ನೈಟ್ ಮಾಡೋ ಟೆಸ್ಟ್. ಇದೊಂದು ಸಿಂಪಲ್ ಟೆಸ್ಟ್ ಇಂದ ವಿಲ್ ಫೈಂಡ್ ಔಟ್ ಅಂಡ್ ವಿ ಕ್ಯಾನ್ ಟ್ರೀಟ್ ದ ಪೇಷಂಟ್ ಅಕಾರ್ಡಿಂಗ್ಲಿ. ಓಕೆ. ಸೊ ನೀವ್ ಹೇಳೋ ಪ್ರಕಾರ ಈ ಪ್ರಾಪರ್ ಡಯಾಗ್ನೋಸಿಸ್ ನ ಮಾಡ್ಬಿಟ್ಟು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಸ್ನೋರಿಂಗ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇಲ್ಲ ಅಂತೀರಾ? ಇಲ್ಲ, ಸಮಸ್ಯೆ ಇಲ್ಲ, ಸ್ನೋರಿಂಗೇ ಅಲ್ಲ. ಅವ್ರ ಟೋಟಲ್ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗುತ್ತೆ, ಬ್ರೈನ್ ಸ್ಟ್ರೋಕ್ ರಿಸ್ಕ್ ಕಡಿಮೆ ಆಗುತ್ತೆ. ಇನ್ ಜನರಲ್ ಅವರು ಈ ಲೇಸಿನೆಸ್ ಇಂದ ಎಷ್ಟೊಂದು ಕೆಲಸ ಮಾಡಕ್ಕಾಗಲ್ಲ. ಇನ್ ಜನರಲ್ ನಾಟ್ ಜಸ್ಟ್ ಹೆಲ್ತ್ ವೈಸ್, ಸೊ ಅವ್ರ ಸೋಷಿಯಲ್ ಲೈಫ್ ಇಂಪ್ರೂವ್ ಆಗುತ್ತೆ, ಪ್ರೊಡಕ್ಟಿವ್ ಲೈಫ್, ಎವ್ರಿಥಿಂಗ್ Yeah. ವಿಲ್ ಬಿ ಇಂಪ್ರೂವ್ಡ್. ಬಟ್ ಒನ್ ಥಿಂಗ್ ಏನಂದ್ರೆ ಇದ್ರದ್ದು, ಐ ಥಿಂಕ್ ಆಸ್ ಡಾಕ್ಟರ್ಸ್ ನಾವು ಕೂಡ ವಿ ಶುಡ್ ಸ್ಪ್ರೆಡ್ ಅವೇರ್ನೆಸ್. ನಾವು ಎಷ್ಟಾದ್ರೆ ಟ್ಯಾಬೋ ತರ ಪೇಷಂಟ್ಸ್ ಗೆ ದಿಸ್ ಇಸ್ ಸಮಥಿಂಗ್ ನ್ಯೂ, ಪೇಷಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ. ಸೊ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದೆಮ್. ಐ ಥಿಂಕ್ ಈ ರೆಸ್ಪಾನ್ಸಿಬಿಲಿಟಿ ನಮ್ದಿದೆ. ಲೆಟ್ಸ್ ಟ್ರೈ ಆಸ್ ಮಚ್ ಆಸ್ ಪಾಸಿಬಲ್. ಶೋರ್. ಈ ಕೋವಿಡ್ ಇಂದನೇ ನನ್ನ ಪಲ್ಮಾಲಜಿ ಜರ್ನಿ ಸ್ಟಾರ್ಟ್ ಆಗಿದೆ ಸರ್. ಸೊ ಕೋವಿಡ್ ಅಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಎಲ್ಲ ನೋಡಿನಿ. ಸೊ ಪೇಷಂಟ್ಸ್ ಅವಾಗ ಸಫರ್ ಆದ್ರು, ಫ್ಯೂ ರಿಕವರ್ಡ್, ಫ್ಯೂ ಸಕಮ್ ಎಲ್ಲ ಆಯ್ತು. ಸೊ ಈ ಪೋಸ್ಟ್ ಕೋವಿಡ್ ಆಫ್ಟರ್ ವ್ಯಾಕ್ಸಿನೇಷನ್ಸ್ ಅಂಡ್ ಆಲ್, ಸಡನ್ಲಿ ಈವನ್ ಐ ಹ್ಯಾವ್ ಸೀನ್ ಫ್ಯೂ ಪೇಷಂಟ್ಸ್ ಏನು ರಿಸ್ಕ್ ಫ್ಯಾಕ್ಟರ್ ಇರಲ್ಲ, ವೆನ್ ಹಿಸ್ಟ್ರಿ ತಗೊಂಡ್ರೆ ಬರೀ ವ್ಯಾಕ್ಸಿನೇಷನ್ ಒಂದೇ, ಇಟ್ ವಿಲ್ ಬಿ ಪಾಯಿಂಟಿಂಗ್ ಔಟ್ ಟುವರ್ಡ್ಸ್ ದಿ ವ್ಯಾಕ್ಸಿನೇಷನ್. But there is no study or anything to believe that vaccine has caused it. But I have seen so many patients, and it's all over the media, social media, everywhere. Yeah. So, as a physician, what is your take on it, sir? ಸಿ ಇದರಲ್ಲಿ ಟೂ ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಈ ವ್ಯಾಕ್ಸಿನೇಷನ್ ಅಂಡ್ ಈ ಕಾರ್ಡಿಯಕ್ ಅರೆಸ್ಟ್ ಆಗ್ತಾ ಇದೆಯಲ್ವಾ, ಇಟ್ ಈಸ್ ಜಸ್ಟ್ ಎ ಇನ್ಸಿಡೆಂಟ್, ಇಟ್ ಈಸ್ ನಾಟ್ ಎ ಫ್ಯಾಕ್ಚುಯಲ್ ಥಿಂಗ್. ಆಮೇಲೆ ದೇ ಹ್ಯಾವ್ ಡನ್ ಲಾಟ್ ಆಫ್ ಸ್ಟಡೀಸ್. ಏನ್ ಹೇಳ್ತಾ ಇದೆ ಅಂದ್ರೆ, ಈ ವ್ಯಾಕ್ಸಿನೇಷನ್ ಹ್ಯಾಸ್ ನಾಟ್ ಪ್ರೂವನ್ ಇಟ್ ವಿಲ್ ಕಾಸ್ ಕಾರ್ಡಿಯಕ್ ಅರೆಸ್ಟ್ ಆರ್ ಇಟ್ ಡಸ್ ನಾಟ್ ಕಾಸ್ ಎನಿ ಹಾರ್ಟ್ ಅಟ್ಯಾಕ್ ಪರ್ಸೆ. ಇಲ್ಲಿ ಏನಕ್ಕೆ ಇಟ್ ಈಸ್ ಲಿಂಕ್ ಟು ದಟ್ ಅಂದ್ರೆ, ಪೋಸ್ಟ್ ಕೋವಿಡ್ ಆರ್ ಎ ಪ್ರೀ ಕೋವಿಡ್ ಅಲ್ಲಿ ಪರ್ಸನ್ ಮೆಂಟಾಲಿಟಿ ಆರ್ ಎ ಪರ್ಸನ್ ಫಿಸಿಕಲ್ ಆಕ್ಟಿವಿಟಿ ವಾಸ್ ಮೋರ್. ಒನ್ಸ್ ಲಾಕ್ಡೌನ್ ಆಗಿದೆ ಅಂದ್ರೆ ಪೇಷಂಟ್ ಬಿಕಮ್ ಟೋಟಲಿ ಇನ್ ದ ಹೋಮ್, ಈ ಸ್ಟಾರ್ಟೆಡ್ ಹ್ಯಾವಿಂಗ್ ಮೋರ್ ಜಂಕ್ ಫುಡ್ಸ್ ಆರ್ ಈ ಬಿಕಮ್ ಮೋರ್ ಫಿಸಿಕಲಿ ಇನ್ಆಕ್ಟಿವ್ ಬಿಕಾಸ್ ಪೇಷಂಟ್ ಇಸ್ ನಾಟ್ ಪೇಷಂಟ್ ಅಲ್ಲ, ನಾರ್ಮಲ್ ಪರ್ಸನ್ ಐ ಥಿಂಕ್ ಮೋರ್ ಇನ್ ದ ಹೋಮ್. ಹೌದಾ? ಸೊ ಇದರಿಂದ it has affected his lifestyle or it has affected his mentality of moving around the society. So this is one thing. Second thing, I think the coincident is going towards more junk foods. ಯಾಕಂದ್ರೆ ಫಾಸ್ಟ್ ಫುಡ್ ಜಾಸ್ತಿ ಅಭ್ಯಾಸ ಆಗಿದೆ, ಸ್ಪೆಷಲಿ ಕಿಡ್ಸ್ ತಗೊಳ್ಳಿ. ವಿ ಸಿ ಯಂಗ್ ಪರ್ಸನ್ಸ್ ಆರ್ ಯಂಗ್ ಕಿಡ್ಸ್ ಡೈಯಿಂಗ್ ಆಫ್ ಕಾರ್ಡಿಯಕ್ ಅರೆಸ್ಟ್. ವಿ ರೀಸೆಂಟ್ಲಿ ಸಾ ಇನ್ ದ ನ್ಯೂಸ್ ಪೇಪರ್ ಅಂಡ್ ಇಟ್ ಈಸ್ ಓನ್ಲಿ ಪಾಯಿಂಟಿಂಗ್ ಟುವರ್ಡ್ಸ್ ವ್ಯಾಕ್ಸಿನ್. ಇಲ್ಲಿ ವ್ಯಾಕ್ಸಿನ್ ಹಾರ್ಟ್ ಅಟ್ಯಾಕ್ ಯಾವ ತರ ಅಂದ್ರೆ, ಒಂದು ಪರ್ಸನ್ ಹೆಲ್ಮೆಟ್ ಹಾಕೊಂಡಿರ್ತಾನೆ, ಗಾಡಿ ಓಡಿಸ್ತಾ ಇರ್ತಾನೆ, ಓಕೆ, ಹೆಲ್ಮೆಟ್ ಇರಲ್ಲ, ಆಕ್ಸಿಡೆಂಟ್ ಆಯ್ತು. ಬಟ್ ಹೆಲ್ಮೆಟ್ ಇಂದ ಆಕ್ಸಿಡೆಂಟ್ ಆಗಿಲ್ಲ, ಆಪೋಸಿಟ್ ಪರ್ಸನ್ ಬರೋದ್ರಿಂದ ಹೊಡೆದಿರೋದು ಅದು ಆಕ್ಸಿಡೆಂಟ್. ಬಟ್ ಹೆಲ್ಮೆಟ್ ಹಾಕೊಂಡಿದ್ರೆ ಯು ವುಡ್ ಹ್ಯಾವ್ ಸೇವ್ಡ್. ಇದು ಒಂದು ವ್ಯಾಕ್ಸಿನ್ ಕೂಡ ಜಸ್ಟ್ ಲೈಕ್ ಹೆಲ್ಮೆಟ್, ಇಟ್ ಈಸ್ ಎ ಬ್ಯಾರಿಯರ್ ಅಷ್ಟೇ. ಬಟ್ ಆಪೋಸಿಟ್ ಬಂದು ಹೊಡೆದಿರೋ ದಟ್ ಈಸ್ ಮೋರ್, ನೋ, ದಟ್ ಈಸ್ ಲೈಕ್ ಎ ಫುಡ್, ದಟ್ ಈಸ್ ಲೈಕ್ ಎ ಫಿಸಿಕಲ್ ಇನ್ಆಕ್ಟಿವಿಟಿ. ಹೌದು, ಡೆಫಿನೆಟ್ಲಿ. ಸೊ ಆಮೇಲೆ ಅವನ ಲೈಫ್ ಸ್ಟೈಲ್, ಸೊ ಎವ್ರಿಥಿಂಗ್ ಮ್ಯಾಟರ್ಸ್. ಬಟ್ ಇಲ್ಲಿ ನಮ್ಗೆ ಹೆಂಗಾಗುತ್ತೆ ಅಂದ್ರೆ, ಹಿಸ್ಟ್ರಿ ಟೇಕಿಂಗ್ ಅಲ್ಲಿ ಒನ್ ಥಿಂಗ್ ತುಂಬಾ ಹೈಲೈಟ್ ಆಗಿ ಕಾಣಿಸೋದು, ಎಸ್ ಟೇಕನ್ ಕೋವಿಡ್ ವ್ಯಾಕ್ಸಿನ್. ಅಂಡ್ ನಾವು ಕೂಡ ಅದೇ ನೋಡ್ತೀವೇನೋ ಸರ್, at least because of the influence our brain is tuned to look at it. ಶುಗರ್ ನಾರ್ಮಲ್ ಇದೆ, ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಪರ್ಸನ್ ವ್ಯಾಕ್ಸಿನ್ ತಗೊಂಡಿದ್ದಾನೆ, ವ್ಯಾಕ್ಸಿನ್ ಇಂದ ಆಗಿದೆ ಅಂತ ಹೇಳ್ತಾರೆ. ಐ ಥಿಂಕ್ ಪೀಪಲ್ ಶುಡ್ ಬಿ ಅವೇರ್ ದಟ್ ಕೋವಿಡ್ ವ್ಯಾಕ್ಸಿನ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಹಾರ್ಟ್ ಅಟ್ಯಾಕ್. ಇಟ್ ಈಸ್ ಪ್ಯೂರ್ಲಿ ಅವರ್ ಲೈಫ್ ಸ್ಟೈಲ್ ಅಂಡ್ ಪ್ಯೂರ್ಲಿ ಅವರ್ ಫಿಸಿಕಲ್ ಆಕ್ಟಿವಿಟಿ ಈಸ್ ಕಾಸಿಂಗ್ ಹಾರ್ಟ್ ಅಟ್ಯಾಕ್. ಸೊ ಈ ಒಂದು ನಾವು ಡಿಸ್ಕಷನ್ ಮಾಡಿರೋ ಒಂದು ಟ್ರೆಂಡಿಂಗ್ ಟಾಪಿಕ್ಸ್ ಆಗಲಿ, ಇಲ್ಲ ಅಂದ್ರೆ ಬರ್ನಿಂಗ್ ಟಾಪಿಕ್ಸ್, ಐ ಥಿಂಕ್ ಎವ್ರಿ ಪರ್ಸನ್ ಶುಡ್ ವಾಚ್ ದಿಸ್ ಕ್ರಿಸ್ಪ್, ನಾಲೆಜಬಲ್ ಥಾಟ್ಸ್, ಇನ್ಪುಟ್ಸ್ ವಿ ಹ್ಯಾವ್ ಗಿವನ್. ಐ ಥಿಂಕ್ this was a great time to have a two specialists discussing this lung issue, bronchial asthma or post-COVID heart attack. I think that was a really good talk. ಹೌದು ಸರ್, ವಿ ಹ್ಯಾವ್ ಕವರ್ಡ್ ಮೆನಿ ಟಾಪಿಕ್ಸ್ ಟುಡೇ. ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ವಿ ಶುಡ್ ಡೂ ಇಟ್ ಮೋರ್ ಆಫನ್. ಅಂಡ್ ವಿ ನೀಡ್ ಟು ಎಜುಕೇಟ್ ಪೀಪಲ್. ಐ ಥಿಂಕ್ ದಿಸ್ ಥಿಂಗ್ ಲೈಕ್ ಹೌ ವಿ ಪ್ರಾಕ್ಟೀಸ್, ಇದು ಕೂಡ ವಿ ಶುಡ್ ಮೇಕ್ ಇಟ್ ಅ ಹಾಬಿ ಸರ್. ಶೋರ್. ಸೊ ಇದು ನೋಡಿದಿರಲ್ವಾ,
ಈ ಇನ್ಫಾರ್ಮೇಶನ್, ಈ ಡಿಸ್ಕಷನ್ ನನಗೆ ತುಂಬಾ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ದಿಸ್ ಇಸ್ ಡಾಕ್ಟರ್ ಚಂದ್ರಶೇಖರ್, MBBS MD ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್, ವರ್ಕಿಂಗ್ at ಶ್ರೀದೇವಿ ಕ್ಲಿನಿಕ್, ದೇವಿನಗರ್, Ballari, with contact number below. And you can also check out my page Healthy Topics on Instagram, and also the YouTube channel Healthy Topics ಅಂತಾನೆ ಇದೆ. And coming to the sir, ಸೊ ಐ ಹೋಪ್ ನೀವೆಲ್ಲರೂ ಈ ಪಾಡ್ಕಾಸ್ಟ್ ಇಂದ ಏನೋ ಸ್ವಲ್ಪ ಇನ್ಫಾರ್ಮೇಶನ್ ಕಲ್ತಿರ್ತೀರಿ. ಸೊ ಕೈಂಡ್ಲಿ ಶೇರ್ ಇಟ್ ಟು ಅದರ್ಸ್. ಸೊ ಇದು ಯೂಸ್ ಆಗ್ಬೋದು ಅವ್ರಿಗೆ. ಸೊ ನಾನು ನಿಮ್ಮ ಲಂಗ್ ಡಾಕ್ಟರ್ ಅಖಿಲ್ ರಾವ್, ಪಲ್ಮಾಲಜಿಸ್ಟ್, ಗಜೇಂದ್ರ ಚಸ್ಸನ್ ಮೆಟರ್ನಿಟಿ ಸೆಂಟರ್, ಕಬ್ಗಲ್ ರೋಡ್, ಬಳ್ಳಾರಿ. ಯು ಕ್ಯಾನ್ ಫಾಲೋ ಮಿ ಆನ್ Instagram, Facebook and YouTube, your lung doctor. Kindly call this number for appointments.